ದುಡ್ಡೇ ದೊಡ್ಡಪ್ಪ ಅಲ್ಲ ಅನ್ನೋದು ನಿಜ. ಆದರೆ ಈ ಜಗತ್ತಲ್ಲಿ ದುಡ್ಡಿಲ್ಲದೆ ಬದುಕೋದು ಅಷ್ಟು ಸುಲಭ ಅಲ್ಲ. ಬಣ್ಣದ ಬದುಕು ಮುಖ್ಯ ಅಲ್ಲ, ಬದುಕು ಸುಭದ್ರವಾಗಿರೋದು ತುಂಬ ಮುಖ್ಯ. ನೀವು ನಿದ್ದೆ ಮಾಡುವಾಗಲೂ ಹಣ ಸಂಪಾದಿಸೋ ಮಾರ್ಗವನ್ನು ನೀವು ಕಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಬದುಕಿರುವವರೆಗೂ ದುಡಿಬೇಕಾಗುತ್ತೆ ಅನ್ನೋದು ಹೂಡಿಕೆ ತಜ್ಞ ವಾರನ್ ಬಫೆಟ್ ಅವರ ಸೂತ್ರ. As one of the richest men in the world. ಬಡವರಾಗಿ ನಾವು ಹುಟ್ಟೋದು ನಮ್ಮ ತಪ್ಪಲ್ಲ, ಆದರೆ ಬಡವರಾಗಿಯೇ ನಾವು ಈ ಲೋಕವನ್ನು ತ್ಯಜಿಸಿದ್ರೆ ಅದು ನಮ್ಮ ಸೋಮಾರಿತನ ಮತ್ತು ಆರ್ಥಿಕ ತಿಳುವಳಿಕೆಯ ಕೊರತೆಯ ಪರಿಣಾಮ. ಶಿಸ್ತಿನಿಂದ ಹೂಡಿಕೆ ಮಾಡಿದರೆ ಚಿಕ್ಕದೊಂದು ಕೆಲಸ ಅಥವಾ ಒಂದು ಸಣ್ಣ ಉದ್ಯಮ ನಡೆಸಿದ್ರು ಕೂಡ ಆರ್ಥಿಕವಾಗಿ ನಾವು ಸಬಲರಾಗಿ ಕೋಟ್ಯಾಧಿಪತಿಯಾಗಲಿಕ್ಕೆ ಸಾಧ್ಯ ಇದೆ. ಆದರೆ ಆರ್ಥಿಕ ಶಿಸ್ತನ್ನು ನಾವು ರೂಢಿಸ್ಕೊಳ್ಳಿಲ್ಲ, ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಗಳಿಸಿದ್ರೂ ನಮ್ಮ ಬದುಕು ಬೀದಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇದು ಎಷ್ಟೋ ಜನರ ಬದುಕಲ್ಲಿ ನಿಜವಾಗಿಯೂ ಆಗಿದೆ. ನಿಮ್ಮ ಸಂಬಳ ಎಷ್ಟಿದೆ ಅನ್ನೋದಕ್ಕಿಂತ ನೀವು ಅದನ್ನು ಹೇಗೆ ಉಳಿಸ್ತೀರಿ, ಅದನ್ನು ಹೇಗೆ ಬೆಳೆಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಶ್ರೀಮಂತಿಕೆಯ ಹಾದಿ ತೀರ್ಮಾನ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಒಂದೇ ಆದಾಯವನ್ನು ನೆಚ್ಚಿಕೊಳ್ಳೋದು ಕೂಡ ಶ್ರೀಮಂತಿಕೆಯ ಮಾರ್ಗದಲ್ಲಿ ಬಹಳ ದೊಡ್ಡ ತೊಡಕು. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಎಷ್ಟೋ ಜನ ಅವರ ಲೈಫಲ್ಲಿ ತೊಗೊಂಡಿರೋ ಡಿಸಿಷನ್ಸು, ನಾನು ತುಂಬ ಸೇವಿಂಗ್ಸ್ ಮಾಡ್ಕೊಂಡಿಲ್ಲ, ಮನೆ ಕಟ್ಟಿಲ್ಲ, 2-3 ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಅದರಲ್ಲೂ ಲಾಸು, ಶ್ರೀಮಂತಿಕೆ ಅನ್ನೋದು ನನ್ನ ಲೈಫಲ್ಲಿ ಇಲ್ಲ, ನಾವು ತಿಂಗಳ ಸಂಬಳಕ್ಕೆ ಜೀವನ ಪೂರ್ತಿ ದುಡಿಬೇಕು, ಅದೆಲ್ಲ ಆಗಲ್ಲ ಬಿಡು, ಈ ಜನ್ಮಕ್ಕೆ ಇಷ್ಟೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಒಂದು ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಆದರೆ ಅದು ತಪ್ಪು. ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಶ್ರೀಮಂತಿಕೆ ಅನ್ನೋದನ್ನು ನೀವಿವಾಗ ಎಲ್ಲಿದ್ದೀರೋ ಅಲ್ಲಿಂದ ಸ್ಟಾರ್ಟ್ ಮಾಡಿ. ತುಂಬ ಸಂಬಳ ಇಲ್ಲ, ಒಳ್ಳೆ ಕೆಲಸ ಇಲ್ಲ, ಅಲ್ಲಿಂದನೂ ಸ್ಟಾರ್ಟ್ ಮಾಡಿ ನೀವು ಸ್ಥಿತಿವಂತರಾಗೋದಕ್ಕೆ ಸಾಧ್ಯ. ಹೇಗೆ? ಅದಕ್ಕಿರುವ ಮಾರ್ಗಗಳೇನು? 9 ದಾರಿಗಳಿದ್ದಾವೆ. ಆ 9 ಸ್ಟೆಪ್ಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಅದನ್ನು ತಿಳಿಸ್ಕೊಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಇವರು ಹಿರಿಯ ಪತ್ರಕರ್ತರು, ಪರ್ಸನಲ್ ಫಿನಾನ್ಸ್ ರೈಟರ್, ಬಾಸ್ ವಾಲಾದ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ನನ್ನ ಮೊದಲನೇ ಪ್ರಶ್ನೆ, ತುಂಬಾ ಜನಕ್ಕೆ ನಾವು ಶ್ರೀಮಂತರಾಗಲ್ಲ, ಶ್ರೀಮಂತಿಕೆ ನಮ್ಮ ಲೈಫಲ್ಲಿ ಇಲ್ಲ ಅನ್ನೋ ಮೈಂಡ್ ಸೆಟ್ ಅನ್ನ ಹೊಂದಿರ್ತಾರೆ. ಅವ್ರ ಹತ್ರ ನೀವು ಮಾತಾಡ್ಬಿಟ್ರೆ ಮಾತಾಡೋರ್ಗೂ ಜಿಗುಪ್ಸೆ ಬಂದ್ಬಿಡುತ್ತೆ, ಆಗಲ್ಲ ಬಿಡು ಕರೆಕ್ಟು ಅಂತ. ಯಾಕೆ ಈ ಮೈಂಡ್ ಸೆಟ್? ನೋಡಿ ಅಭಿ, ನೀವು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನ ಹೇಳಿದ್ರಿ. ಈ ಶ್ರೀಮಂತಿಕೆ ಅನ್ನೋದು ಒಂದು ಮನಸ್ಥಿತಿ, ಮೈಂಡ್ ಸೆಟ್. ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ನೀವು ಆ ದುಡ್ಡನ್ನು ಹೇಗೆ ಹೂಡಿಕೆ ಮಾಡಿ ಬೆಳೆಸ್ತೀರಿ, ಅದು ಮತ್ತೊಂದು ಪಾರ್ಟ್ ಆಫ್ ದಿ ಸ್ಟೋರಿ. ಫಸ್ಟು ನಮ್ಮ ಮೈಂಡ್ ಸೆಟ್ ಅಲ್ಲಿ ನಾವು ಸ್ಥಿತಿವಂತರಾಗಬೇಕು, ಸಿರಿವಂತರಾಗಬೇಕು ಅನ್ನೋದು ಪ್ಲಾಂಟ್ ಆಗದೆ ಇದ್ರೆ ಅದು ಗಿಡವಾಗಿ ಬೆಳೆಯೋದಿಲ್ಲ, ಮರವಾಗಿ ಅದು ಫಲವನ್ನು ಕೊಡೋದಿಲ್ಲ. ಸೊ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಒಂದು ಸ್ಟೇಟ್ಮೆಂಟನ್ನ ಜಗತ್ತಿನ ಅಗ್ರಮಾನ್ಯ ಶ್ರೀಮಂತರಲ್ಲಿ ಒಬ್ಬರಾದಂಥ ಬಿಲ್ ಗೇಟ್ಸ್ ಹೇಳ್ತಾರೆ. ಏನದು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಬಡವರಾಗಿ ಹುಟ್ಟಿದ್ರೆ ಅದು ನಮ್ಮ ತಪ್ಪಲ್ಲ, ಆದರೆ ಬಡವರಾಗಿಯೇ ನಾವು ಈ ಲೋಕವನ್ನು ತ್ಯಜಿಸಿದ್ರೆ ಅದು ನಮ್ಮ ಸೋಮಾರಿತನ ಮತ್ತು ಹಣಕಾಸು ಜ್ಞಾನ ಇಲ್ಲದೇ ಇರುವುದರ ಪರಿಣಾಮ ಅಂತೇಳಿ ಅವ್ರು ಹೇಳ್ತಾರೆ. ಸೊ ಇದನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಸೊ ಯಾವುದೋ ಒಬ್ಬ ವ್ಯಕ್ತಿ ಸಹಜವಾಗಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಅವನ ಆಲೋಚನೆಗಳಿಂದ, ಅವನ ಪರಿಶ್ರಮದಿಂದ, ಅವನ ಸೋಮಾರಿತನದ ಮೈಂಡ್ ಸೆಟ್ ಇಂದ ಆತ ಹೊರಗೆ ಬಂದರೆ ಆರ್ಥಿಕವಾಗಿ ಸ್ಥಿತಿವಂತರಾಗಲಿಕ್ಕೆ ಸಾಧ್ಯ. ಒಂದು ವೇಳೆ ಆ ಪ್ರಯತ್ನವನ್ನ ಮಾಡದೇ ಇದ್ರೆ ಆತ ಸ್ಥಿತಿವಂತನಾಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಮಾತು ಹೇಳುತ್ತೆ. ಮತ್ತೆ ವಾರನ್ ಬಫೆಟ್, ಜಗತ್ತಿನ ಅಗ್ರಮಾನ್ಯ ಹೂಡಿಕೆದಾರರಲ್ಲಿ ಒಬ್ಬರಾದಂಥ ವಾರನ್ ಬಫೆಟ್ ಒಂದು ಮಾತು ಹೇಳ್ತಾರೆ, ನೀವು ನಿಮ್ಮ ಹಣವನ್ನು ದುಡಿಸೋದನ್ನ ಕಲ್ತ್ಕೊಳ್ಳದೆ ಇದ್ದರೆ, ನೀವು ಮಲಗಿದ್ದಾಗಲೂ ನೀವು ಹಣವನ್ನು ದುಡಿಯೋದನ್ನ ಕಲಿದೇ ಇದ್ದರೆ, ನೀವು ಜೀವನದ ಕೊನೆವರೆಗೂ ದುಡಿತಾನೇ ಇರಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಯಾಕೆ ಸ್ಟೇಟ್ಮೆಂಟ್ಗಳು ಇಂಪಾರ್ಟೆಂಟ್ ಆಗ್ತವೆ ಅಂತ ಹೇಳಿದ್ರೆ, ತುಂಬ ಜನರಿಗೆ ತಾವು ಶ್ರೀಮಂತರು ಅಂತ ತೋರಿಸ್ಕೊಳ್ಳುವಂಥ ಒಂದು ಮನಸ್ಥಿತಿ ಇರುತ್ತೆ. ಅದಕ್ಕೆ ಬಣ್ಣದ ಬದುಕು ಅಂತೇಳಿ ನಾನು ಕರಿತೀನಿ. ಬಣ್ಣದ ಬದುಕಿಗಿಂತ ವಾಸ್ತವಿಕವಾಗಿ ನಾವು ಆರ್ಥಿಕವಾಗಿ ಎಷ್ಟು ಸುಭದ್ರವಾಗಿದ್ದೀವಿ ಅನ್ನೋ ಬದುಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಅಭಿ, ಒಂದು ಸಣ್ಣ ಕೆಲಸದಲ್ಲಿ ಇರ್ಬೋದು, ಒಂದು ಸಣ್ಣ ಉದ್ಯಮ ಮಾಡ್ತಿರ್ಬೋದು, ಒಂದು ಆಟೋ ಓಡಿಸ್ತಿರ್ಬೋದು, ಒಂದು ಕ್ಯಾಬ್ ಚಾಲನೆ ಮಾಡ್ತಿರ್ಬೋದು.
ಶಿಸ್ತಿನಿಂದ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡಿ ಹಣವನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಆತ ಸ್ಥಿತಿವಂತನಾಗ್ಬೋದು, ಕೋಟ್ಯಾಧೀಶನೂ ಆಗ್ಬೋದು. ಬೆಂಗಳೂರಲ್ಲಿ ನೀವು ಹುಡ್ಕೊಂಡು ಬನ್ನಿ, ಒಂದೊಂದು ಏರಿಯಾದಲ್ಲಿ ಎಷ್ಟೋ ಎಕ್ಸಾಂಪಲ್ಗಳು ಸಿಗ್ತವೆ. ಕ್ಯಾಬ್ ಓಡಿಸಿ ಅವ್ರ ಮನೆ ಕಟ್ಟಿದ್ರಂತೆ, ಪಾನಿಪುರಿ ವ್ಯಾಪಾರ ಮಾಡಿ ಅವರು ಡೂಪ್ಲೆಕ್ಸ್ ಮನೆ ಕಟ್ಟಿದ್ರಂತೆ, ಆಟೋ ಚಾಲನೆ ಮಾಡಿ ಅವ್ರ ಮಕ್ಕಳನ್ನ CA ಮಾಡಿದ್ರಂತೆ. ಈ ಥರದ ಸಾವಿರಾರು ಎಕ್ಸಾಂಪಲ್ಗಳು ಸಿಗ್ತವೆ. ಅಂದರೆ ಅವ್ರು ನೋಡಿ, ಈ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರವ್ರು ಬಿಲ್ ಗೇಟ್ಸ್ ಹೇಳಿದ ಮಾತನ್ನ, ನೀವು ಬಡವರಾಗಿ ಹುಟ್ಟೋದು ತಪ್ಪಲ್ಲ, ನಿಮ್ಮ ಪ್ರಯತ್ನದಿಂದ ನೀವು ಸ್ಥಿತಿವಂತರಾಗೋದಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ಅವರು ಪರೋಕ್ಷವಾಗಿ ಹೇಳ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡವರು. ಸೊ ಇಲ್ಲಿ ಏನು ನಾವು ಮೈಂಡ್ ಸೆಟ್ ಅನ್ನೋ ಆಸ್ಪೆಕ್ಟನ್ನು ನಾನು ಆಗಲೇ ಹೇಳಿದೆ. ಮೈಂಡ್ ಸೆಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ. ಇನ್ನೊಂದು ವರ್ಷನೂ ನೋಡಿದೀವಿ, ಆತನಿಗೆ 3 ಮನೆ ಇತ್ತಪ್ಪ, ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತಿತ್ತು, ಇವತ್ತು ಆತ ರೋಡ್ ಮೇಲಿದ್ದಾನೆ, ಅವನ ಬದುಕು ಬೀದಿಗೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಆರ್ಥಿಕ ಶಿಸ್ತು ಮತ್ತೆ ಹಣದ ಬಗ್ಗೆ ಗೌರವ ಇಲ್ಲದೆ ಇದ್ರೆ, ಹಣಕಾಸಿನ ನಿರ್ವಹಣೆಯನ್ನ ನಾವು ಸರಿಯಾಗಿ ಮಾಡದೇ ಇದ್ರೆ ಆರ್ಥಿಕವಾಗಿ ನಾವು ದುರ್ಗತಿಗೆ ಹೋಗುವಂತ ಸಾಧ್ಯತೆಯೂ ಇರುತ್ತೆ. ಮನಿ ಇಸ್ ಅ ಮೈಂಡ್ ಸೆಟ್, ರೆಸ್ಪೆಕ್ಟ್ ಇಟ್, ವ್ಯಾಲ್ಯೂ ಇಟ್. ಅಂದ್ರೆ ನಾವು ಹೇಳ್ತೀವಿ ನೋಡಿ, ಲಕ್ಷ್ಮಿ ಒಲ್ದಾಗ ಅದನ್ನ ಕಾಪಾಡ್ಕೋಬೇಕಂತೆ. ನಾವು ಅದನ್ನು ಬೇಕಾಬಿಟ್ಟಿಯಾಗಿ ಬಳಸೋಕೆ ಶುರು ಮಾಡಿದಾಗ ಅದು ನಮ್ಮ ಜೀವನವನ್ನ ಬೇಕಾಬಿಟ್ಟಿಯಾಗಿ ಮಾಡಿಬಿಡುತ್ತೆ. ಸೊ ಇದರ ಒಟ್ಟು ತಾತ್ಪರ್ಯ ಏನಪ್ಪಾ ಅಂತ ಹೇಳಿದ್ರೆ, ಮನಿ ಇಸ್ ಅ ಮೈಂಡ್ ಸೆಟ್. ಹಂಗಂದ ತಕ್ಷಣ ಒಂದು ಮೈಂಡ್ ಸೆಟ್ ತಂದ್ಕೊಂಡ್ಬಿಟ್ರೆ ನಮ್ಗೆ ಆರ್ಥಿಕವಾಗಿ ಎಲ್ಲ ಬಂದ್ಬಿಡುತ್ತಾ ಅಂತ ಹೇಳಿದ್ರೆ ಇಲ್ಲ. ಮನಿ ಬಿಲ್ಡಿಂಗ್ ಇಸ್ ಅ ಪ್ರಾಸೆಸ್. ತುಂಬಾ ಜನರಿಗೆ ಏನು, ನಾವು ಬೇಗ ಶ್ರೀಮಂತರಾಗ್ಬಿಡ್ಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ, ಕ್ರಿಕೆಟ್ ನಡೆಯುವಾಗ, ಫುಟ್ಬಾಲ್ ನಡೆಯುವಾಗ ಬೆಟ್ಟಿಂಗ್ ಮಾಡ್ತಾರೆ. ಎಷ್ಟೋ ಜನ ಹೆಂಡತಿ ಮಾಂಗಲ್ಯ ಸರ ಮಾಡಿ ಬೆಟ್ಟಿಂಗ್ ಮಾಡ್ತಾರೆ. ಇನ್ನೂ ಕೆಲವು ಜನ ಹೇಗೆ ಅಂತ ಹೇಳಿದ್ರೆ ದುಶ್ಚಟಗಳಿಗೆ ಬಲಿಯಾಗಿ ಸಾಲ ಮಾಡ್ತಾರೆ. ಇನ್ನೊಂದಷ್ಟು ಜನ ಹೇಗೆ ಅಂತ ಹೇಳಿದ್ರೆ, ನಾನು ಟ್ರೇಡಿಂಗ್ ಮಾಡ್ಬಿಡ್ತೀನಿ, ಏನು ಗೊತ್ತೇ ಇರಲ್ಲ, ತೆಗೆದುಕೊಂಡೋಗಿ ನಾನು ಟ್ರೇಡ್ ಮಾಡಿ ನಾನು ಜಾಸ್ತಿ ದುಡ್ಡು ಮಾಡ್ಬಿಡ್ತೀನಿ, ನಾನು ದಿಢೀರ್ ಅಂತ ನಾನು ಒಂದು ದೊಡ್ಡ ಕಾರ್ ತಗೋಬೇಕು, ಒಂದು ದೊಡ್ಡ ಮನೆ ತಗೋಬೇಕು. ಈ ರೀತಿಯ ಸ್ಕೀಮ್ಗಳಿಗೆ ಬಲಿಯಾಗ್ತಾರೆ. ಇನ್ ಕೆಲವರು ಈ ಪಿರಮಿಡ್ ಸ್ಕೀಮ್ ಅಂತ ಇರುತ್ತೆ ನೋಡಿ, ನಿಮ್ಗೆ 14% ರಿಟರ್ನ್ಸ್ ಕೊಡ್ತೀವಿ, 18% ರಿಟರ್ನ್ಸ್ ಕೊಡ್ತೀವಿ ಅಂತ ನಂಬಿಸಿ ಮೋಸ ಮಾಡುವಂತ ಸ್ಕೀಮ್ಗಳು ಇರ್ತವೆ. ಅಂತ ಸ್ಕೀಮ್ಗಳಲ್ಲಿ ದುಡ್ಡು ಹಾಕಿ ಕೈ ಸುಟ್ಟುಕೊಂಡಂತ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಪಾಪ ಈ ರಿಟೈರ್ಮೆಂಟ್ ಕಾರ್ಪಸ್ ಬರುತ್ತೆ, ಅಂತ ಸಂದರ್ಭದಲ್ಲಿ ಯಾರೋ ಅವ್ರನ್ನ ನಂಬಿಸಿ ವಂಚನೆ ಮಾಡಿ ಅವರ ಕೈ ಸುಟ್ಟಂತ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, ಓವರ್ ನೈಟ್ ನಾವು ಶ್ರೀಮಂತರಾಗಬೇಕು ಅನ್ನುವುದರ ಫಲ. ನೋ, ಶ್ರೀಮಂತಿಕೆ ಅನ್ನೋದು ಪ್ರಾಸೆಸ್ಸು. 8 ಹಂತಗಳನ್ನ ದಾಟಬೇಕು. ಒಂದು ಹಂತದಲ್ಲಿ ನಾನು ಆರ್ಥಿಕವಾಗಿ ಸಬಲನಾಗಿದ್ದೀನಿ, ನಾನು ಗಟ್ಟಿಯಾಗಿ, ನಂಗೆ ಕೆಲಸ ಇಲ್ದಿದ್ರು ನಾನು ಗಟ್ಟಿಯಾಗಿ ನಿಂತ್ಕೋತೀನಿ, ನನ್ನ ಬದುಕನ್ನ ನಾನೇ ನಿಭಾಯಿಸ್ತೀನಿ ಅನ್ನೋ ಸ್ಥಿತಿ ಬರಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕೆಲಸಕ್ಕೆ ಸೇರಿದ ಮೇಲೆ ಅಥವಾ ಒಂದು ಉದ್ಯಮವನ್ನು ಶುರು ಮಾಡಿದ ಮೇಲೆ 8 ಹಂತಗಳನ್ನ ಪಾಸ್ ಮಾಡಿ ಹೋಗಬೇಕು. ಆ 8 ಹಂತಗಳನ್ನ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನು 9 ಅಂಶಗಳನ್ನ ತಿಳ್ಕೋಬೇಕು. ಆ 9 ಅಂಶಗಳ ಬಗ್ಗೆನೂ ನಾವು ಮಾತಾಡ್ತೀವಿ. ಎಲ್ಲದಕ್ಕಿಂತ ಮೊದಲು ಈ 8 ಅಂಶಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸರ್, ಈ 8 ಅಂಶಗಳ ಬಗ್ಗೆ ನಂಗೆ ಭಾರಿ ಕುತೂಹಲ ಇದೆ. ಆದ್ರೆ ಅದಕ್ಕೂ ಮುಂಚೆ ಶ್ರೀಮಂತಿಕೆಯ ಬಗೆಗೆ ನಿಮ್ಮ ಡೆಫಿನಿಷನ್ ಏನು ಅಂತ, ಅಂದ್ರೆ ಒಂದು ನಂಬರ್ ಇದೆಯಾ? ಈಗ ಯಾರೋ 1000ದಲ್ಲಿ ದುಡಿಯೋನಿಗೆ ಕೋಟಿ ಅನ್ನೋದು ಶ್ರೀಮಂತಿಕೆ, ಅಥವಾ ಕೋಟಿ ದುಡಿಯೋರು ಇದ್ದಾರೆ ಆದ್ರೂ ಬಡತನದಲ್ಲಿ ಕಷ್ಟಪಡ್ತಾ ಇರ್ತಾರೆ. ಸೊ ಶ್ರೀಮಂತಿಕೆನ ಒಂದು ನಂಬರ್ ಇಂದ ಅಳಿಬೇಕಾ, ಹೇಗದು? ಈಗ ನೋಡಿ ಅಭಿ, ಶ್ರೀಮಂತಿಕೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಬೇರೆ ಬೇರೆ ಡೆಫಿನಿಷನ್. ಹೇಗೆ ಬೇರೆ ಬೇರೆ ಅಂತೇಳಿ ಕೇಳ್ಬೋದು. ಈಗ ಯಾವುದೋ ಒಬ್ಬ ವ್ಯಕ್ತಿ ಹತ್ರ 1 ಕೋಟಿ ರೂಪಾಯಿ ಇರ್ಬೋದು. 1 ಕೋಟಿ ರೂಪಾಯಿನ ನಾನು ಒಂದು ಫಿಕ್ಸೆಡ್ ಡೆಪಾಸಿಟ್ ಇಡ್ತೀನಪ್ಪ, ನನಗೆ ವರ್ಷಕ್ಕೆ 7-8 ಲಕ್ಷ ರೂಪಾಯಿ ಬಂದರೆ ಸಾಕು, ಆ 8 ಲಕ್ಷ ರೂಪಾಯಲ್ಲಿ ನಾನು ಸುಖವಾಗಿ ಬದುಕ್ತೀನಿ, ನನಗೆ ಯಾವುದೇ ಕೆಲಸ ಇಲ್ದಿದ್ರು ಬದುಕ್ತೀನಿ, ಯಾವುದೇ ಬಿಸ್ನೆಸ್ ಇಲ್ದಿದ್ರು ಬದುಕ್ತೀನಿ, ನನಗೆ ನಿರ್ದಿಷ್ಟವಾದ ಆದಾಯ ಬರದೇ ಇದ್ರು ಬದುಕ್ತೀನಿ, ನಾನು FD ಇಟ್ಕೊಂಡೇ ಬದುಕ್ತೀನಿ ಅಂದರೆ ಅದು ಶ್ರೀಮಂತಿಕೆ. ಅಂದರೆ ಭಾಳ ಸಿಂಪಲ್ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ನಾನೀಗ ಪ್ರತಿ ತಿಂಗಳು ಒಂದು 50,000ನೋ 1 ಲಕ್ಷನೋ ನಾನು ನಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಕೊಡ್ತಿರ್ತೀನಿ ಅಂತೇಳಿ ಭಾವಿಸಿ. ನಾಳೆ ದಿವಸ ನಾನು ಉದ್ಯೋಗ ಮಾಡದೇ ಇದ್ರೂ ಸಹಿತ ಅಥವಾ ಯಾವುದೇ ಬಿಸ್ನೆಸ್ಸನ್ನು ನಡೆಸದೇ ಇದ್ರೂ ಸಹಿತ ನನ್ನ ಕುಟುಂಬಕ್ಕೆ ಒಂದು 1 ಲಕ್ಷ ಬರದೇ ಇದ್ದರೆ, ನಾನು ಹೂಡಿಕೆ ಮಾಡಿರುವಂಥ ದುಡ್ಡು ಅಥವಾ ನನ್ನ ಹತ್ರ ಇರುವಂಥ ದುಡ್ಡು ನನ್ನ ಕುಟುಂಬಕ್ಕೆ ಆ 1 ಲಕ್ಷವನ್ನು ಒದಗಿಸಿಕೊಡುವಷ್ಟು ಶಕ್ತಿಯುತವಾಗಿದೆ ಅನ್ನೋದೇ ಫಿನಾನ್ಷಿಯಲ್ ಫ್ರೀಡಮ್ ಅಥವಾ
ರಿಚ್ನೆಸ್ನ ಒಂದು ಡೆಫಿನಿಷನ್. ಇದು ವ್ಯಕ್ತಿ ಒಬ್ರಿಗೆ ನಂಗೆ 2 ಕೋಟಿ ಇದ್ರೆ ಸಾಕು ಅಂತಾರೆ, ಇನ್ನೊಬ್ರು ನಂಗೆ 50 ಲಕ್ಷ ಇದ್ರೆ ಸಾಕು, ನಾನು ಲೈಫ್ ಸೆಟ್ಲ್ ಮಾಡ್ಕೋತೀನಿ ಅಂತಾರೆ, ಇನ್ನೊಬ್ರು ನಂಗೆ 50 ಕೋಟಿ ಬೇಕು ಅಂತಾರೆ. ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಚಾಯ್ಸಸ್. ಈ ಕೆಲವರು ನಾನು ಫಾರಿನ್ ಟೂರ್ ಮಾಡಬೇಕು ರಿಟೈರ್ಡ್ ಆದ್ಮೇಲೆ ಅಂತಾರೆ, ಸಿಕ್ಕಾಬಟ್ಟೆ ದುಡ್ಡಿರ್ಬೇಕು. ಸೊ ಆ 8 ಸ್ಟೆಪ್ಗಳನ್ನ ನಾವು ಆ ರೀತಿ ಡಿಫೈನ್ ಮಾಡ್ತೀವಿ. ನೀವು ಕಂಫರ್ಟಬಲ್ ರಿಟೈರ್ಮೆಂಟು, ಲಕ್ಸುರಿ ರಿಟೈರ್ಮೆಂಟು, ಅದೇನು ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಎಸ್ ಸರ್, ಲೆಟ್ ಸ್ಟಾರ್ಟ್. ಹಾಗಾದ್ರೆ ಈ ಆರ್ಥಿಕ ಸ್ವಾವಲಂಬನೆಯ ಮೆಟ್ಟಿಲುಗಳು, ಮೊದಲನೇ ಮೆಟ್ಟಿಲು ಯಾವುದು? ಆರ್ಥಿಕ ಸ್ವಾವಲಂಬನೆಗೆ 8 ಮೆಟ್ಟಿಲುಗಳಿದಾವೆ ಅಭಿ. ಮೊದಲನೇ ಮೆಟ್ಟಿಲು ಏನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ, ಸಂಬಳದಿಂದ ನೆಮ್ಮದಿಯಾಗಿ ತಿಂಗಳ ಬದುಕನ್ನ ಸಾಗಿಸುವಂಥದ್ದು. ಪ್ರತಿ ತಿಂಗಳು ನಂಗೆ ಸಂಬಳ ಬರ್ತಿದೆ, ಬಂದ ಸಂಬಳದಲ್ಲಿ ಲೈಟ್ ಬಿಲ್ಲು, LPG, ದಿನಸಿ, ಪೆಟ್ರೋಲು, ಡೀಸೆಲ್ಲು, ಇದೆಲ್ಲ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ಕೊಂಡು ಒಂದು ಸಣ್ಣದಾಗಿ ಏನಾದ್ರು ಆಸ್ಪತ್ರೆ ಖರ್ಚು ಆ ಥರ ಇದ್ದರೆ ಅವೆಲ್ಲವನ್ನು ನಿಭಾಯಿಸ್ಕೊಂಡು, ಅಂದರೆ ಏನಂತೀವಿ, ನೇರಕ್ಕೆ ನೇರ ಬಂದು ದುಡ್ಡನ್ನ ಅಲ್ಲಿ ಖರ್ಚು ಮಾಡಿಕೊಂಡು ಹೊಟ್ಟೆಗೆ ಬಟ್ಟೆಗೆ ನೇರವಾಗಿದ್ದೀವಿ ಅನ್ನೋ ಒಂದು ಸಿಚುಯೇಷನನ್ನು ನಾವು ಸಂಬಳದಿಂದ ನೆಮ್ಮದಿಯ ಬದುಕು, ಇದು ಮೊದಲನೇ ಹಂತ. ನಾನು ಹೇಳಿದೆ ಶ್ರೀಮಂತಿಕೆಯಲ್ಲಿ 8 ಹಂತಗಳಿರ್ತವೆ. 8 ಹಂತವನ್ನು ದಾಟಿದ್ರೆ ನಾವು ಬೇರೆ ಬೇರೆ ಹಂತದಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. 2ನೇ ಹಂತ ಅಂದರೆ ಏನು ಅಂತ ಹೇಳಿದ್ರೆ, ಕೆಲಸಕ್ಕೆ ಬ್ರೇಕ್ ಹಾಕುವಂಥ ಒಂದು ಧೈರ್ಯ. ಇದು ಎಷ್ಟೋ ಸತಿ ಏನಾಗುತ್ತೆ, ಕೆಲಸ ಮಾಡೋದಕ್ಕೆ ಇಷ್ಟ ಇರಲ್ಲ, ಕಂಪ್ನಿ ಸರಿ ಇಲ್ಲ, ಅಥವಾ ಅವ್ರ ಬಾಸ್ ಸರಿ ಇಲ್ಲ, ಆ ಕಲ್ಚರ್ ಸರಿ ಇಲ್ಲ, ಈ ರೀತಿಯ ಒಂದು ಬೇಸರ ಕೆಲಸ ಮಾಡೋ ವ್ಯಕ್ತಿಗಿರುತ್ತೆ. ಇಷ್ಟವಿಲ್ಲದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕೆಲವು ತಿಂಗಳು ನೆಮ್ಮದಿಯಾಗಿರೋಕೆ ಸಾಕಾಗುವಷ್ಟಣ ಇರುವಂಥ ಸ್ಥಿತಿಯನ್ನ ಕೆಲಸಕ್ಕೆ ಬ್ರೇಕ್ ಹಾಕುವ ಧೈರ್ಯ. ಅಂದ್ರೆ ಏನು ತುಂಬಾ ದುಡ್ಡು ಇರುತ್ತೆ ಅಂತಲ್ಲ, ಈಗೇನೋ ಇರಿಟೇಟ್ ಆಗ್ತಿರುತ್ತೆ, ತಡೆಯಪ್ಪ ಫಸ್ಟ್ ಈ ಕೆಲಸ ಬಿಡೋಣ, ಆಮೇಲೆ ಒಂದು ಕೆಲಸ ಹುಡ್ಕೋಣ, ಒಂದು 5-6 ತಿಂಗಳಂತೂ ಹೆಂಗೋ ಉಸಿರಾಡ್ಬೋದು, ಅಷ್ಟೇ ದುಡ್ಡಿರುತ್ತೆ. ಇದು ಶ್ರೀಮಂತಿಕೆಯ 8 ಹಂತಗಳಲ್ಲಿ 2ನೇ ಹಂತ. ಮೊದಲನೇದೇನೋ, ಏನಾರ ಹಾಳಾಗೋಗ್ಲಪ್ಪ, ನಂಗೆ ತಿಂಗಳ ಸಂಬಳ ಬಂದ್ರೆ ಸಾಕು, ನಾನು ಬದುಕ್ತೀನಿ. ಇದು ಮೊದಲನೇ ಹಂತ. 2ನೇ ಹಂತ ಏನು, ಇಲ್ಲಪ್ಪ ಇಲ್ಲಿ ಭಾರಿ ಕಿರಿಕ್ ಆಗ್ತಿದೆ, ನಾನು ಬೇರೆ ಕಡೆ ಸೇರ್ಕೊಂಡ್ರು ಪರವಾಗಿಲ್ಲ, ಒಂದು 3-4 ತಿಂಗಳು ದುಡ್ಡು ಇಲ್ಲದೆ ಇದ್ರೂ ಪರವಾಗಿಲ್ಲ, ನನ್ನ ಹತ್ರ ಇರೋ ದುಡ್ಡಲ್ಲಿ ಮ್ಯಾನೇಜ್ ಮಾಡಿಕೊಂಡು ಇರ್ತೀನಿ. ಇದು 2ನೇ ಹಂತ. 3ನೇ ಹಂತ ಏನು ಅಂತ ಹೇಳಿದ್ರೆ, ಖುಷಿಯ ಜೀವನದ ಜೊತೆಗೆ ಉಳಿತಾಯ, ಬದುಕನ್ನು ಆಸ್ವಾದಿಸ್ತಾ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವಷ್ಟು ಹಣವನ್ನು ಸಂಪಾದನೆ ಮಾಡುವಂಥ ಹಂತ ಈ ಶ್ರೀಮಂತಿಕೆ ಹಾದಿಯಲ್ಲಿ, ಅಂದರೆ ಆರ್ಥಿಕ ಸ್ವಾವಲಂಬನೆಯ ಹಾದಿಯಲ್ಲಿ 3ನೇ ಸ್ಟೆಪ್. ಈಗ ನಾನು ಕೆಲಸ ಮಾಡ್ತಿದ್ದೀನಿ, ನಂಗೊಂದು ಡೀಸೆಂಟ್ ಸ್ಯಾಲ್ರಿ ಬರ್ತಿದೆ, ಮನೆ ಖರ್ಚುಗಳು ಎಲ್ಲವನ್ನು ದೇವ್ರ ದಯದಿಂದ ನಿಭಾಯಿಸೋಕ್ಕಾಗ್ತಿದೆ, ಒಂದಿಷ್ಟು ಉಳಿತಿದೆ, ಅದನ್ನು ಹೂಡಿಕೆ ಮಾಡಿದ್ದೀನಿ, ಏನೋ ಜೀವನನ ತಕ್ಕ ಮಟ್ಟಿಗೆ ಇಟ್ಟಿದ್ದಾನಪ್ಪ ದೇವರು ಅಂತ ನಮ್ಮ ಜನ ಹೇಳ್ತಾರಲ್ಲ, ಆ ಭಾಷೆಯ ಸ್ಥಿತಿ ಇದು 3ನೇದು. 4ನೇದು ಸಮಯದ ಮೇಲಿನ ಹಿಡಿತ. ನೋಡಿ, ನಾವು ಯಾವಾಗಲೂ ಮಾತಾಡ್ತಿರ್ತೀವಿ ಅಭಿ, ಟೈಮ್ ಈಸ್ ಮನಿ. ನೋಡಿ, ಯಾವುದೇ ಶ್ರೀಮಂತ ವ್ಯಕ್ತಿ ಜಗತ್ತಲ್ಲಿ ಅತಿ ಹೆಚ್ಚು ಬೆಲೆ ಕೊಡೋದು ಯಾವುದಕ್ಕಪ್ಪ ಅಂತ ಹೇಳಿದ್ರೆ ಸಮಯಕ್ಕೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಸಮಯದ ಮೇಲಿನ ಹಿಡಿತ ಅಂದ್ರೇನು, ನಾನು ಈ ಆಫೀಸಲ್ಲಿ 9 ತಾಸು ಕೆಲಸ ಮಾಡ್ತಿದ್ದೀನಿ, ನಂಗೆ ಬರೀ 50,000 ಕೊಡ್ತಿದ್ದಾರೆ, ನಂಗೇನೋ ಇಷ್ಟ ಇಲ್ದಿದ್ದ ಕೆಲಸ ಇಲ್ಲಿ ಮಾಡ್ತಿದ್ದೀನಿ 50,000 ಕೊಡೋದಕ್ಕೆ. ನಂಗೇನೋ ಒಂದು ಐಡಿಯಾ ಇದೆ, ಐಡಿಯಾ ಮಾಡಿದ್ರೆ ನಾನು ಇದಕ್ಕಿಂತ ಕಡಿಮೆ ಕೆಲಸ ಮಾಡಿ ಒಳ್ಳೆ ಸಂಪಾದನೆ ಮಾಡ್ಬೋದು, ನನ್ನ ಟೈಮ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೋದು. ನಾನು 9 ಅವರ್ ದುಡಿದ್ರೆ ಇಲ್ಲಿ 50,000 ದುಡಿಯೋ ಜಾಗದಲ್ಲಿ ನಾನೇ ಮಾಡಿದ್ರೆ 1.5 ಲಕ್ಷ ದುಡಿತೀನಿ. ಇದು ಸಮಯದ ಮೇಲಿನ ಹಿಡಿತ ಸಾಧಿಸುವಂಥದ್ದು. ಅಂದರೆ ಹೊಟ್ಟೆ ಪಾಡಗಾಗಿ ದುಡಿಯೋದನ್ನು ನಿಲ್ಲಿಸಿ ನೆಚ್ಚಿನ ಹವ್ಯಾಸ ಅಥವಾ ಆಸಕ್ತಿಯ ಕ್ಷೇತ್ರವನ್ನು ಬೆನ್ನತ್ತುವಂಥ ಒಂದು ಹಂತ. ಇದು ಶ್ರೀಮಂತಿಕೆಯ ಹಾದಿಯಲ್ಲಿ 4ನೇ ಸ್ಟೆಪ್ಪು. ನಾವು ಪ್ರತಿಯೊಬ್ಬರು ಇದನ್ನು ಫೇಸ್ ಮಾಡಿರ್ತಾರೆ. ನೋಡಿ, ನಮ್ಮ ಕ್ಯಾಮ್ರಾಮನ್ ರಾಜೇಶ್ ಇದ್ದಾರೆ, ಈ ಕಡೆ ಕೃಷ್ಣಪ್ಪ ಇದ್ದಾರೆ, ನಾನು ಇದ್ದೀನಿ, ನೀವಿದ್ದೀರಿ. ಪ್ರತಿಯೊಬ್ಬರು ಇಲ್ಲಿ ಹೇಳ್ತಿರುವಂಥ ಎಕ್ಸ್ಪೀರಿಯನ್ಸನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮಾಡಿದ್ದೀವಿ. ನೆಕ್ಸ್ಟು ಸರಳ ನಿವೃತ್ತಿ. ಈಗ ಏನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ದುಡ್ದಿದ್ದೀನಿ, ಕೈಯಲ್ಲಿ ಒಂದಷ್ಟು ಕಾಸಿದೆ, ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಈ ಆಫೀಸಲ್ಲೂ ಒಂದು ಸ್ವಲ್ಪ ಯಾಕೋ ನಂಗೆ ಅಷ್ಟು ಖುಷಿ ಅನ್ನಿಸ್ತಿಲ್ಲ, ತುಂಬ ಸ್ಟ್ರೆಸ್ ಆಗ್ತಿದೆ, ಈ ಥರದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ಹಾಗೆ ಹೆಂಗೆ ಯೋಚನೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಾನೆಲ್ಲ ಲಕ್ಸುರಿ ಲೈಫ್ಗಳನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಭಾಳ ಸಿಂಪಲ್ ಲೈಫ್ ಲೀಡ್ ಮಾಡ್ತೀನಿ, ಬೇಗ ನಾನು ರಿಟೈರ್ಮೆಂಟ್ ಆಗಿಬಿಡ್ತೀನಿ, ವಯಸ್ಸಿಗಿಂತ ಮುಂಚೆನೇ ಕೆಲಸದಿಂದ ನಿವೃತ್ತಿ ಪಡೆಯುವ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಕ್ರಮ.
ಓಕೆ ಹಿಂಗ್ ಮಾಡಿದ ತಕ್ಷಣ ಅವ್ರು ನಿವೃತ್ತಿಯಾಗಿ ಸುಮ್ಮನೆ ಇರಲ್ಲ, ಬೇರೆ ಏನೇನೋ ಕೆಲಸ ಮಾಡ್ತಾರೆ. ಬಟ್ ಆ ಒಂದು ಮೈಂಡ್ ಸೆಟ್ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ, ಈಗ ಯಾವುದೋ ವ್ಯಕ್ತಿ ಹತ್ರ ಉದಾಹರಣೆಗೆ 1 ಕೋಟಿ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಎಲ್ಲ ಅವನಿಗೆ ಕಿರಿಕಿರಿ ಆಗ್ತಿರುತ್ತೆ. ಅವನೇನು ಯೋಚನೆ ಮಾಡ್ತಾನೆ, ನಡೆಯಷ್ಟು ದಿವಸ ನಡೀಲಿ, ಆಮೇಲೆ ಹಿಂಗೂ ಈಗ 1 ಕೋಟಿ ರೂಪಾಯಿ ಇದೆ, ಅದನ್ನ ಇಟ್ಕೊಂಡು ನಾನು ಜೀವನ ಮಾಡ್ತೀನಿ, ಪ್ರತಿ ತಿಂಗಳು ಒಂದು ಇಂಟ್ರೆಸ್ಟ್ ಬರುತ್ತೆ, ಅಥವಾ ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟಲ್ಲಿ ಒಂದಿಷ್ಟು ರಿಟರ್ನ್ಸ್ ಗೇನ್ ಮಾಡ್ತೀನಿ, ಇನ್ನು ಜೊತೆ ಕೆಲಸ ಮಾಡಿಕೊಂಡು ನನ್ನದೇ ಆದ ಒಂದು ಉದ್ಯಮವನ್ನು ಅಥವಾ ಕೆಲಸವನ್ನು ಅಥವಾ ಪ್ರೊಫೆಷನನ್ನು ರೂಪಿಸ್ಕೋತೀನಿ. ಓಕೆ, ಈ ಹಂತ ಇದು ಸರಳ ನಿವೃತ್ತಿಯ ಹಂತ. ಅಂದರೆ ವಯಸ್ಸಿಗೆ ಮುಂಚೆನೆ ಒಂದು 60 ವರ್ಷ ಆಗಕ್ಕೆ ಮುಂಚೆನೆ ನಿವೃತ್ತಿ ಆಗಿಬಿಟ್ಟು ನಮ್ದನ್ನೇನೋ ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಹಂತ. ನೆಮ್ಮದಿಯ ನಿವೃತ್ತಿ ಜೀವನ. ಕೆಲವ್ರು ಹೆಂಗೆ ಅಂದರೆ, ಚೆನ್ನಾಗಿ ದುಡ್ದಿದ್ದೀನಪ್ಪ, ಸಾಕಷ್ಟು ದುಡ್ಡಿದೆ, ರಿಟೈರ್ಮೆಂಟ್ ತಗೋತೀನಿ, ಏನು ಜಾಸ್ತಿ ಟೆನ್ಷನ್ ಇಲ್ಲ, ಸಾಕಷ್ಟು ದುಡ್ಡಿದೆ, ನಾನು ನೆಮ್ಮದಿಯಾಗಿರ್ತೀನಿ. ಇದು 6ನೇ ಹಂತ. ಆಸ್ತಿ ಮತ್ತು ಇತರ ಹೂಡಿಕೆಗಳಿಂದ ಬರುವ ಆದಾಯದಲ್ಲೇ ನಿಶ್ಚಿಂತೆಯಿಂದ ಜೀವನ ಮಾಡ್ಬೋದು ಅನ್ನುವಂಥ ಸ್ಥಿತಿಯನ್ನು ನೆಮ್ಮದಿಯ ನಿವೃತ್ತಿ ಜೀವನ. ಅವ್ರ ನಿವೃತ್ತಿ ಆದಮೇಲೆ ಕೆಲಸ ಮಾಡಬೇಕು ಅಂತಿಲ್ಲ, ಅವ್ರ ಅಸೆಟ್ಸೇ. ನಾನು ಆಗಲೇ ಒಂದು ಮಾತು ಹೇಳಿದೆ ನೋಡಿ, ನೀವು ಮಲಗಿದ್ದಾಗಲೂ ದುಡಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಲ್ಲ ನಿಮ್ಮ ಹೂಡಿಕೆಗಳಿಂದ ಅಂತ ಹೇಳಿದ್ರೆ, ನೀವು ಬದುಕಿರೋ ತನಕ ದುಡಿಬೇಕು ಅಂತೇಳಿ ವಾರನ್ ಬಫೆಟ್ ಹೇಳಿದ್ರಲ್ಲ, ಆ ಸ್ಟೇಟ್ ಇದು. ಇಲ್ಲಿ ಅರ್ಥ ಮಾಡ್ಕೋಬೇಕು, ಆಸ್ತಿ ಮತ್ತು ಹೂಡಿಕೆಗಳಿಂದ ಬರುವ ಆದಾಯದಲ್ಲೇ ನಿಶ್ಚಿಂತೆಯಿಂದ ನಿವೃತ್ತಿ ಜೀವನ ನಡೆಸುವಂಥ ಹಂತ ಇದು 6ನೇ ಹಂತ, ನೆಮ್ಮದಿಯ ನಿವೃತ್ತಿ ಜೀವನದ ಹಂತ. ಕನಸಿನ ನಿವೃತ್ತಿ 7ನೇದು, ಭಾಳ ಇಂಟ್ರೆಸ್ಟ್, ತುಂಬ ಡ್ರೀಮ್ ರಿಟೈರ್ಮೆಂಟು. ಏನಪ್ಪ ಡ್ರೀಮ್ ರಿಟೈರ್ಮೆಂಟು ಅಂತೇಳಿ, ಎಷ್ಟು ದುಡ್ಡು ಇರುತ್ತೆ ಅಂದರೆ, ನಾನು ದೇಶ ವಿದೇಶ ಸುತ್ತಾಡಿಕೊಂಡು ಆರಾಮಾಗಿ ರಿಟೈರ್ಮೆಂಟ್ ಲೈಫನ್ನು ಯಾವುದೇ ಯೋಚನೆ ಇಲ್ಲದೆ, ದುಡ್ಡಿನ ಟೆನ್ಷನ್ ಇಲ್ಲದೆ ಜೀವನನ ಆಸ್ವಾದಿಸ್ತೀನಪ್ಪ ಅನ್ನೋ ಒಂದು ಹಂತ. 8ನೇದು ಶ್ರೀಮಂತಿಕೆಯ ಪರಮೋಚ್ಚ ಸ್ಥಿತಿ. ಹೇಗಪ್ಪ ಅಂತ ಹೇಳಿದ್ರೆ, ಎಷ್ಟು ಖರ್ಚು ಮಾಡಿದ್ರು ಮುಗಿಯಲ್ಲ. ನಾವು ಹೇಳ್ತೀವಿ, ಒಂದು 4 ತಲೆಮಾರು ಕೂತ್ಕೊಂಡು ತಿಂದ್ರೂ ಮುಗಿಯಲ್ಲ, ಅಷ್ಟು ದುಡ್ಡು ಮಾಡಿದ್ದಾನೆ ಅಂತ, ಅಂಥ ಸ್ಥಿತಿ. ಸೊ ಇದರಲ್ಲಿ ಯಾಕಿಷ್ಟು ಸ್ಥಿತಿಗಳನ್ನು ಹೇಳಿದ್ವಿ ಅಂತ ಹೇಳಿದ್ರೆ, ನಿಮ್ಗೆ ಹೇಳ್ಬೋದು ಏನಪ್ಪ ಒಂದೊಂದು ಸ್ಥಿತಿನೇ ಎಕ್ಸ್ಪ್ಲೇನ್ ಮಾಡ್ದೆ ಇವನು ಅಂತ. ಈ ಸ್ಥಿತಿಲಿ ನೀವೀಗ ಎಲ್ಲಿದ್ದೀರಿ ಅಂತ ತಿಳ್ಕೊಳ್ಳಿ. ಓಕೆ, ಎಲ್ಲಿದ್ದೀರಿ ಅಂತ ತಿಳ್ಕೊಂಡ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇದು ಎಲ್ಲಿದ್ದೀವಿ ಅನ್ನೋದೇ ಗೊತ್ತಿಲ್ದಿದ್ರೆ ಹಿಂದೆ ಹೋಗ್ಬೇಕೋ ಮುಂದೆ ಹೋಗ್ಬೇಕು ಅನ್ನೋ ಕ್ಲಾರಿಟಿ ಬರಲ್ಲ. ಸೊ ಹಾಗಾಗಿ ಈ ಆರ್ಥಿಕ ಸ್ವಾತಂತ್ರ್ಯದ ಸ್ವಾವಲಂಬನೆಯ 8 ಹಂತಗಳಲ್ಲಿ ನೀವು ಯಾವ ಹಂತದಲ್ಲಿ ನಿಂತಿದ್ದೀರಿ, ಯಾವ ಹಂತಕ್ಕೆ ತಲುಪಬೇಕು, ಕಾಮೆಂಟ್ ಮಾಡಿ. ಓಕೆ, ಏನು ಮಾಡಬೇಕು ಅಂತ ನಿಮಗನ್ನಿಸ್ತಿದೆ, ಹೇಗೆ ಅದನ್ನು ಮಾಡ್ತೀರಿ ಅನ್ನೋದನ್ನು ನಮಗೂ ತಿಳಿಸಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ದರೆ ಅದನ್ನು ಬೇರೆ ವಿಡಿಯೋಗಳಲ್ಲಿ ನಾವು ಪಿಕ್ ಮಾಡಿಕೊಂಡು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ನೈಸ್ ಸರ್. ಈಗ ಸೂತ್ರಗಳು 9 ಸೂತ್ರಗಳಿದ್ದಾವೆ, ಒಂದೊಂದು ಫಾರ್ಮುಲಾ. ಅಂದರೆ ಇದೆಲ್ಲವೂ ಸೇರಿ ಬೈ ಪ್ರಾಡಕ್ಟ್ ಆಗಿ ಶ್ರೀಮಂತಿಕೆ ಸಿಗುತ್ತೆ ಅಂತನಾ, ಅಥವಾ ಇಂಡಿವಿಜುವಲಿಸ್ಟಿಕ್ ಆಗಿನೂ ಇದು ರಿಸಲ್ಟ್ಸ್ ಕೊಡ್ಬೋದು ಅಂತನಾ ಸರ್ ಬಿಫೋರ್ ಸ್ಟಾರ್ಟಿಂಗ್? ಈಗ ನೋಡಿ ಅಭಿ, ಶ್ರೀಮಂತಿಕೆ ಅನ್ನೋದು ಒಂದು ಹಾದಿ ಅಂತ ಹೇಳಿದೆ. ಆ ಹಾದಿಯಲ್ಲಿ ಸರಿಯಾಗಿ ನಡ್ಕೊಂಡು ಹೋಗಬೇಕಾದ್ರೆ ಈ 9 ಸ್ಟೆಪ್ಗಳನ್ನು ನಾವು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರಬೇಕು. ಸೊ ಈ 9 ಇಂಪಾರ್ಟೆಂಟ್. ಈಗ ಮೊದಲನೇದೇನಪ್ಪ ಅಂತ ಹೇಳಿದ್ರೆ, ನಮ್ಮ ನೆಟ್ವರ್ತ್ ಎಷ್ಟು ಅಂತ ತಿಳ್ಕೋಬೇಕು. ಓಕೆ, ಈಗ ತುಂಬ ಜನರ ಆಲೋಚನೆ ಹೆಂಗೆ ಅಂದರೆ, ಸರ್ ನನ್ನ ಹತ್ರ ಮೊಬೈಲ್ ಇದೆ, ಐಫೋನು 1.25 ಲಕ್ಷ, EMI ತಗೊಂಡಿದ್ದೀನಿ. ಲಾಸ್ಟ್ ಪಾಯಿಂಟ್ ಇಂಪಾರ್ಟೆಂಟು, EMI ತಗೊಂಡಿದ್ದೀನಿ. ಬುಲೆಟ್ 4 ಲಕ್ಷ EMI, ಕಾರು 8 ಲಕ್ಷ EMI. ಸರ್ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಸರ್, ಬೇಕಾದಾಗ ಅದರಲ್ಲಿ ಸ್ವೈಪ್ ಮಾಡಿ ತಗೋಬೋದು. ಓಕೆ, ಇವ್ಯಾವ ಅಸೆಟ್ ಅಲ್ಲ. ಓಕೆ, ಹೋಮ್ ಲೋನ್ ಇದೆ, ಅದು ಅಸೆಟ್ ಅಲ್ಲ, ಲಯಬಿಲಿಟಿ. ಹೋಮ್ ಅಸೆಟ್. ಓಕೆ, ಸೊ ಅಸೆಟ್ ಅಂದರೆ ಏನು? ನಿಮ್ಮ ಹತ್ರ ಇರುವಂಥ ಸೈಟು, ಭೂಮಿ ಅಂದರೆ ಕೃಷಿ ಭೂಮಿ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸು, ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ಸು, ಅಥವಾ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸು, ಬ್ಯಾಂಕ್ FDಗಳು ಅಥವಾ ಬಾಂಡ್ಸು, ಈ ರೀತಿಯ ಹೂಡಿಕೆಗಳು, ಅಥವಾ ನೀವು ಬಾಡಿಗೆ ಕೊಟ್ಟಿರುವಂಥ ವಾಣಿಜ್ಯ ಮಳಿಗೆ, ಮನೆ, ಇವೆಲ್ಲವೂ ಕೂಡ ಅಸೆಟ್ಸು. ಓಕೆ, ನಾವು ಆಗಲೇ ಹೇಳೋದ್ವಲ್ಲ, EMI ತಗೊಂಡಿರೋ ಫೋನು, ಕಾರು, ಬೈಕು, ಇವೆಲ್ಲ ಲಯಬಿಲಿಟಿ. ಸೊ ಏನಪ್ಪ, ಯಾಕಿದು ಇಂಪಾರ್ಟೆಂಟು, ಯಾಕಿದನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ, ನೀವು ತೆಗೆದುಕೊಳ್ಳುವಂತಹ ಡಿಪ್ರಿಷಿಯೇಟಿಂಗ್ ಅಸೆಟ್ಗಳನ್ನೆಲ್ಲ ನೀವು ಅಸೆಟ್ ಅಂತ ಅಂದ್ಕೊಂಡ್ಬಿಟ್ರೆ, ಅಂದರೆ ಮೌಲ್ಯ ಕಳೆದುಕೊಳ್ಳುವಂಥ ವಸ್ತುಗಳನ್ನು ನೀವು ಅಸೆಟ್ ಅಂತ ಭಾವಿಸಿ ಅದರ ಮೇಲಿಂದ ಮೇಲೆ ಖರ್ಚುಗಳನ್ನು ಮಾಡ್ತಿದ್ರೆ ನೀವು ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ,
ಏನು ಕೆಲವ್ರಿಗೆ ಚಟ ಇರುತ್ತೆ, ಸಂಬಳ ಏನು ಭಾಳ ಇರಲ್ಲ, ಅವರಿಗೆ ಹೊಸ ಫೋನ್ ಸೀರೀಸ್ ಬಂದಿದೆ ಅದು ತಗೋಬೇಕು. ಓಕೆ. ಹೋದ ವರ್ಷ ಒಂದು ಬೈಕ್ ತಗೊಂಡಿರ್ತಾರೆ, ಯಾಕೋ ಚೆನ್ನಾಗಿಲ್ಲ, ಇನ್ನೊಂದು ಬಂದಿದೆ 450 ಬಂದಿದೆ, 650 ಬಂದಿದೆ, ಅಪ್ಗ್ರೇಡ್ ಆಗಬೇಕು. ಹೋದ ವರ್ಷ ಮನೆಗೆ ಹೊಸ ಸೋಫಾ ತಂದಿರ್ತಾರೆ, ಇದು ಯಾಕೋ ಚೆನ್ನಾಗಿ ಕಾಣ್ತಿಲ್ಲ ಅಂದ್ರು ಬಂದವರು, ಅದಕ್ಕೆ ಮತ್ತೆ 50,000 ಖರ್ಚು ಮಾಡಬೇಕು. ಈ ಮೈಂಡ್ ಸೆಟ್ ಇದ್ರೆ ವೆಲ್ತ್ ಬಿಲ್ಡ್ ಆಗಲ್ಲ, ಲಯಬಿಲಿಟಿ ಬಿಲ್ಡ್ ಆಗುತ್ತೆ. ಓಕೆ. ಸೊ ನೆಟ್ ವರ್ತ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಟ್ಟು ಆಸ್ತಿ ಮೈನಸ್ ಒಟ್ಟು ಸಾಲಗಳು ಈಸ್ ಈಕ್ವಲ್ ಟು ನೆಟ್ ವರ್ತ್. ಓಕೆ. ನಿಮ್ಮ ಹತ್ರ ಒಟ್ಟು ಆಸ್ತಿ ಎಷ್ಟಿದೆ? ಈಗ ಉದಾಹರಣೆಗೆ ಯಾರ ಹತ್ರನೋ 1 ಕೋಟಿ ರೂಪಾಯಿ ಆಸ್ತಿ ಇದೆ, ಅವರ ಟೋಟಲ್ ಅಸೆಟ್ ವ್ಯಾಲ್ಯೂ 1 ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳಿ. 80 ಲಕ್ಷ ಸಾಲನೇ ಇದ್ದರೆ ಅವರ ನೆಟ್ ವರ್ತ್ 20 ಲಕ್ಷ ರೂಪಾಯಿ. ಓಕೆ. ಸೊ ನೆಟ್ ವರ್ತ್ ಅನ್ನೋದು ನಿಮ್ಮ ಲಯಬಿಲಿಟಿಯನ್ನು ಕಳೆದ ನಂತರ ಬರುವಂಥದ್ದು. ಎಷ್ಟೋ ಸತಿ ಯಾಕಿದನ್ನು ನಾವು, ಭಾಳ ಸರಳ ವಿಚಾರ ಇದೆ, ಯಾಕಿದನ್ನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಅನ್ನೆಸೆಸರಿ ಲಯಬಿಲಿಟಿಗಳನ್ನು ನಾವು ಬಿಲ್ಡ್ ಮಾಡ್ಕೋತೀವಿ. ಈಗ ಮನೇಲಿ ನೀವು ಬೇಕಾದ್ರೆ ನೋಡಿ, ನಾನು ಕಣ್ಣಾರೆ ನೋಡಿದ್ದು, ಅವ್ನ ಟೋಟಲ್ ಪ್ಯಾಕೇಜು 12 ಲಕ್ಷ ರೂಪಾಯಿ, ವರ್ಷಕ್ಕೆ 12 ಲಕ್ಷ ರೂಪಾಯಿ. ಆತ 13 ಲಕ್ಷ ರೂಪಾಯಿ 14 ಲಕ್ಷ ರೂಪಾಯಿ ಕೊಟ್ಟು ಟಾರ್ದು ಪ್ರೀಮಿಯಂ ವೆಹಿಕಲ್ ತಗೊಂಡ. ಸೊ ಇದು ಅಸೆಟ್ಟಾ ಲಯಬಿಲಿಟಿ. ಸೊ ಅಂದರೆ ತಗೋಬಾರ್ದು, ಈ ದೊಡ್ಡ ಕಾರ್ ತಗೋಬಾರ್ದು ಅನ್ನೋದಲ್ಲ ನನ್ನ ಥಿಯರಿ. ನೀವು ಆ ದೊಡ್ಡ ಕಾರ್ ತಗೊಂಡು ನಿಭಾಯಿಸೋ ಅಷ್ಟನ್ನು ಅರ್ನ್ ಮಾಡ್ತಿದ್ದೀರಾ ಅನ್ನೋದು ಪ್ರಶ್ನೆ. ಓಕೆ. ಅವಾಗ ನೀವು ತಗೊಳ್ಳಿ. ಸೊ ಅಸೆಟ್ ಮತ್ತು ಲಯಬಿಲಿಟಿ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ನೆಟ್ ವರ್ತ್ ಗೊತ್ತಾಗುತ್ತೆ. ನೆಟ್ ವರ್ತ್ ಗೊತ್ತಾದಾಗ ನಾವು ರಿಯಲ್ ವ್ಯಾಲ್ಯೂವನ್ನು ಬಿಲ್ಡ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಲಯಬಿಲಿಟಿಗಳನ್ನು ಜಾಸ್ತಿ ಮಾಡ್ಕೋತೀವಿ. ಸೊ ವರ್ಷದಿಂದ ವರ್ಷಕ್ಕೆ ನೆಟ್ ವರ್ತ್ ಇನ್ಕ್ರೀಸ್ ಆಗೋ ಥರ ಇರಬೇಕು. ಈಗ ಇವತ್ತು ನನ್ನ ನೆಟ್ ವರ್ತ್ 1 ಕೋಟಿ ಅಂತ ಹೇಳಿದ್ರೆ, ಮುಂದಿನ ವರ್ಷಕ್ಕೆ ಅಟ್ಲೀಸ್ಟ್ 1,25 ಲಕ್ಷಕ್ಕಾರು ತಲುಪ್ತೀನ. 1 ಕೋಟಿ ಇದ್ದಿದ್ದು 50 ಲಕ್ಷಕ್ಕೆ ಬಂದರೆ, ನಾನು ಜಾಸ್ತಿ ಸಾಲ ಮಾಡಿಕೊಂಡು ಬೆಳೆದಿದ್ದ ಖರ್ಚುಗಳು ಮಾಡ್ಕೊಂಡು ಬಂದರೆ, ನಾನು ಫಿನಾನ್ಷಿಯಲ್ ಮ್ಯಾಪ್ನಲ್ಲಿ ಗ್ರೋ ಆಗ್ತಿಲ್ಲ, ಕೆಳಗೆ ಹೋಗ್ತಿದ್ದೀನಿ ಅಥವಾ ಮೈನಸ್ ಆಗ್ತಿದ್ದೀನಿ ಅನ್ನೋದನ್ನು ನೆಟ್ ವರ್ತ್ ಹೇಳುತ್ತೆ. ಸೊ ಎರಡನೇದು ಸರ್, ಎಮರ್ಜೆನ್ಸಿ ಫಂಡ್, ಇದ್ರ ಬಗ್ಗೆ ನಾವು ಬೇರೆ ಬೇರೆ ಥರದ ಆಲೋಚನೆಗಳನ್ನು ಮಾಡಿದ್ದೀವಿ. ಎಮರ್ಜೆನ್ಸಿ ಫಂಡ್ ಒಂದು ಕಡೆ, ನಿಜವಾದ ಎಮರ್ಜೆನ್ಸಿಗಳು ಬಂದಾಗ ಏನು ಮಾಡಬೇಕು ಅಂತಲೂ ಜನಕ್ಕೆ ಗೊತ್ತಾಗಲ್ಲ, ಕೈ ಚೆಲ್ದಂಗೆ ಆಗ್ಬಿಡುತ್ತೆ, ಪಾಪ ಬೀದಿಗೆ ಬರೋದು ಅಂತಾರಲ್ಲ ಹಂಗೆ ಆಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಹೇಗೆ ನಾವು ತಯಾರಿ ಮಾಡ್ಕೋಬೇಕು? ಈಗ ನೋಡಿ ಅಭಿ, ನೆಟ್ ವರ್ತನ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ನಮ್ಮ ಶ್ರೀಮಂತಿಕೆ ಹಾದಿಯಲ್ಲಿ ನಾವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ, ನಮಗೆ ಮಧ್ಯೆ ಮಧ್ಯೆ ಬರುವಂತಹ ಅಡೆತಡೆಗಳನ್ನು, ಬಂಪಿ ರೈಡ್ಗಳನ್ನು ಸ್ಟಾಪ್ ಮಾಡುವಂಥ ಒಂದು ಪ್ರೊಟೆಕ್ಟಿವ್ ಶೀಲ್ಡನ್ನು ಇಟ್ಕೋಬೇಕು. ಏನು ಪ್ರೊಟೆಕ್ಟಿವ್ ಶೀಲ್ಡು? ನಾವು ಹೂಡಿಕೆ ಮಾಡ್ತೀವಿ, ಪ್ರತಿ ತಿಂಗಳು ದುಡಿತಿರ್ತೀವಿ, ಅಥವಾ ಬಿಸ್ನೆಸ್ಸಿಂದ ಇನ್ಕಮ್ ಬರ್ತಿರುತ್ತೆ, ಕೆಲಸ ಮಾಡ್ತಿರ್ತೀವಿ, ಸಂಬಳ ಬರ್ತಿರುತ್ತೆ, ಬರೋ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿರ್ತೀವಿ. ಏನೋ ಕೆಲಸ ಹೋಯ್ತು, ಏನೋ ಒಂದು ತಿಂಗಳು ಸಂಬಳ ಬರಲಿಲ್ಲ, ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ, ನಾವು ಎಮರ್ಜೆನ್ಸಿ ಫಂಡ್ ಅನ್ನೋದನ್ನ ಇಟ್ಕೊಳ್ಳೋದೇ ಇದ್ದರೆ ನಮ್ಮ ಹೂಡಿಕೆಗಳನ್ನೆಲ್ಲ ವಿಡ್ರಾ ಮಾಡ್ಕೊಂಡು ಬರ್ತೀವಿ. ಓಕೆ. ಸೊ ಆವಾಗ ಅಸೆಟ್ ಬಿಲ್ಡಿಂಗ್ ಅನ್ನೋ ಪ್ರೋಸೆಸ್ಸೇ ಡಿವಿಯೇಟ್ ಆಗಿಬಿಡುತ್ತೆ, ಕಟ್ ಆಗುತ್ತೆ. ಇದು ಒಂದು ಭಾಗ. ಇನ್ನೊಂದು, ಈಗ ಎಮರ್ಜೆನ್ಸಿ ಫಂಡು, ಓಕೆ ಸರ್ ಎಮರ್ಜೆನ್ಸಿ ಫಂಡು ಇಟ್ಕೊಳ್ಳಿಲ್ಲ, ಅಟ್ಲೀಸ್ಟ್ ನಂಗೆ ಕೆಲಸ ಇದೆ, ಹೆಂಗೋ ನಡ್ಕೊಂಡು ಹೋಗ್ತಿದೆ ಅನ್ನೋ ವಾದನ ನೀವು ಮಾಡ್ಬೋದು. ನೀವು ಪ್ರತಿ ತಿಂಗಳು ಸಂಬಳ ಬರ್ತಿದೆ, ನೀವು ಕಷ್ಟಪಟ್ಟು ಮ್ಯೂಚುವಲ್ ಫಂಡಲ್ಲೋ, ಒಂದಿಷ್ಟು ರಿಯಲ್ ಎಸ್ಟೇಟಲ್ಲೋ, ಅಥವಾ ಇನ್ನೊಂದಷ್ಟು ಪೋಸ್ಟ್ ಆಫೀಸಲ್ಲೋ ಏನೋ ಕಷ್ಟಪಟ್ಟು ಉಳಿಸಿದ್ರಿ. ಮನೇಲಿ ಯಾರಿಗೋ ಅನಾರೋಗ್ಯ ಆಯಿತು, ಆಸ್ಪತ್ರೆಗೆ ಆ ದುಡ್ಡನ್ನೆಲ್ಲ ಬಿಡಿಸ್ಬಿಟ್ಟು, ಮೇಲೆ ಕತ್ತು ಮೇಲಿರೋ ಚಿನ್ನ, ಕೈಯಲ್ಲಿರೋ ಉಂಗುರ ಎಲ್ಲನೂ ತಗೊಂಡೋಗಿ ಗಿರ್ವಿಗೆ ಇಟ್ಬಿಟ್ಟು ಆಸ್ಪತ್ರೆಗೆ ದುಡ್ಡು ಕಟ್ತೀರಿ. ಓಕೆ. ಸೊ ಇದಕ್ಕೆ ಏನಪ್ಪ ಪರಿಹಾರ ಅಂತ ಹೇಳಿದ್ರೆ, ಶ್ರೀಮಂತಿಕೆ ಹಾದಿಯಲ್ಲಿ ಎಮರ್ಜೆನ್ಸಿ ಫಂಡ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಟರ್ಮ್ ಇನ್ಶೂರೆನ್ಸು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಓಕೆ. ನೋಡಿ, ದುಡ್ದಿದ್ದ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಪ್ರೀಮಿಯಮ್ನ ಹೆಲ್ತ್ ಇನ್ಶೂರೆನ್ಸ್ಗೆ ಕಟ್ಟಿದರೆ ನಮಗೆ ಆಸ್ಪತ್ರೆ ಖರ್ಚನ್ನು ಅದು ನೋಡ್ಕೊಳ್ಳುತ್ತೆ. ಹಾಗಂತ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ಬಿಟ್ರೆ ಎಲ್ಲ ಕವರ್ ಆಗಿಬಿಡುತ್ತಾ, ಪೂರ್ತಿ ಪರಿಹಾರ ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತಿಲ್ಲ. ನಿಮಗೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆಸ್ಪತ್ರೆಗೆ ದಾಖಲಾದಾಗ ಅಂತ ಇಟ್ಕೊಳ್ಳಿ. 10 ಲಕ್ಷ ರೂಪಾಯಿನ ನಿಮ್ಮ ಜೇಬಿಂದ ಕೊಡೋದು ಹೆಂಗಿದೆ, ಒಂದು 8 ಲಕ್ಷ ರೂಪಾಯಿ ಇನ್ಶೂರೆನ್ಸಿನ ಕವರೇಜ್ ಆಯಿತು, 1-2 ಲಕ್ಷ ರೂಪಾಯಿ ಖರ್ಚಾಯಿತು ಅನ್ನೋದು ಹೆಂಗಿದೆ ವಿಚಾರ ಮಾಡಿ. ಇದು ಹೆಲ್ತ್ ಇನ್ಶೂರೆನ್ಸು ಕಾಂಪ್ರಮೈಸ್ ಆಗಬಾರ್ದು. ಓಕೆ. ಯಾಕೆ ಅಂತ ಹೇಳಿದ್ರೆ, ಸಂಕಷ್ಟ ಕಾಲದ ಆಪ್ತ ಮಿತ್ರ ಅದು. ನಿಮಗೆ ಕಷ್ಟ ಅಂದಾಗ ಯಾರ ಹತ್ರನೂ ಹೋಗಿ ದುಡ್ಡು ಕೇಳೋಕ್ಕಾಗಲ್ಲ, ಕೇಳಿದ್ರೆ ಅವ್ರು ಕೊಡ್ತಾರೆ ಅನ್ನೋ ಪರಿಸ್ಥಿತಿನೂ ಇವತ್ತಿಲ್ಲ. ಯಾಕೆಂದರೆ ಅವ್ರವ್ರ ಸಮಸ್ಯೆ ಅವ್ರಿಗಿರುತ್ತೆ.
ನಿಮಗೆ ಕಷ್ಟದಲ್ಲಿ ನಿಮ್ಮ ಆಸ್ಪತ್ರೆ ಖರ್ಚಿಗೆ ದುಡ್ಡು ಕೊಡೋದು ಯಾವುದಪ್ಪ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್. ಓಕೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದೆ, ಅದು ಟರ್ಮ್ ಇನ್ಶೂರೆನ್ಸ್. ಪ್ರತಿ ಕುಟುಂಬಕ್ಕೂ ಒಬ್ಬ ವ್ಯಕ್ತಿ, ಮನೆ ಯಜಮಾನ ಅಥವಾ ಯಜಮಾನಿ ಕಷ್ಟಪಟ್ಟು ದುಡಿತಿರ್ತಾರೆ. ಪ್ರತಿ ತಿಂಗಳು ಸಂಬಳ ತರ್ತಿರ್ತಾರೆ ಅಥವಾ ಬಿಸ್ನೆಸ್ ಇನ್ಕಮ್ ತರ್ತಿರ್ತಾರೆ. 50,000, 30,000, 75,000, 1,00,000 ಹಿಂಗೆ. ನಾಳೆ ದಿವಸ ಅವ್ರಿಗೇನೋ ಸಮಸ್ಯೆ ಆಗಿ ಆದಾಯ ನಿಂತೋದ್ರೆ ಆ ಕುಟುಂಬಕ್ಕೆ ದಿಕ್ಕ್ಯಾರು? ಆ ಕುಟುಂಬಕ್ಕೆ ಆ ಖರ್ಚುಗಳನ್ನು ಕೊಡೋರು ಯಾರು? ಮಕ್ಕಳು ಓದಿಸೋರು ಯಾರು? ಸ್ಕೂಲ್ ಫೀಸ್ ಕಟ್ಟೋರು ಯಾರು? ಆ ಕುಟುಂಬದಲ್ಲಿ ಒಂದು ವೇಳೆ ಸಾಲ ಮಾಡಿದರೆ ಅದನ್ನು ತೀರ್ಸೋರು ಯಾರು? ಆ ಮಕ್ಕಳು ಮದುವೆ ಮಾಡೋರು ಯಾರು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್. ಟರ್ಮ್ ಲೈಫ್ ಇನ್ಶೂರೆನ್ಸ್ ಹೇಗೆ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಪ್ರತಿ ವರ್ಷ ನೀವು ಇಂತಿಷ್ಟು ಪ್ರೀಮಿಯಮನ್ನು ಕಟ್ಟಿ ನಾವು ನಿಮಗೆ 50 ಲಕ್ಷನೋ 1 ಕೋಟಿನೋ 1.5 ಕೋಟಿನೋ ನಿಮ್ಮ ಆದಾಯಕ್ಕೆ ತಕ್ಕಂತೆ ನಾವು ಕವರೇಜ್ ಕೊಡ್ತೀವಿ. ಒಂದು ವೇಳೆ ನಿಮ್ಮ ಜೀವಕ್ಕೆ ಏನಾದರೂ ಸಮಸ್ಯೆ ಆದರೆ ಆ 50 ಲಕ್ಷನೋ 75 ಲಕ್ಷನೋ 1 ಕೋಟಿನೋ 1.5 ಕೋಟಿನೋ ನೀವು ಕವರೇಜ್ ಪಡೆದಿರ್ತೀರಲ್ಲ, ಆ ಹಣವನ್ನು ನಿಮ್ಮ ಕುಟುಂಬಕ್ಕೆ ಕೊಡ್ತೀವಿ. ಓಕೆ. ಕೊಡೋದ್ರಿಂದ ಏನು ಲಾಭ ಅಂತ ನೀವು ಕೇಳ್ಬೋದು. ಈಗ 1 ಕೋಟಿ 2 ಕೋಟಿ ಕವರೇಜ್ ತೊಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಏನೋ ಸಮಸ್ಯೆ ಆಗುತ್ತೆ. ಆ 2 ಕೋಟಿ ಆ ಕುಟುಂಬಕ್ಕೆ ಸಿಕ್ಕಿದ್ರೆ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ, ಸಿಂಪಲ್ ಎಫ್ ಡಿಲಿಟ್ರು ಕೂಡ 14 ಲಕ್ಷ ರೂಪಾಯಿ ವರ್ಷಕ್ಕೆ ಕೂತು ಜಾಗದಲ್ಲಿ ಬರುತ್ತೆ. ಓಕೆ. ಸೊ ಹಾಗಂತ ಇದು ತುಂಬ ಕಾಸ್ಟ್ಲಿ ಇರಬೇಕಲ್ಲ ಟರ್ಮ್ ಇನ್ಶೂರೆನ್ಸ್ ಅಂದರೆ? ಖಂಡಿತ ಇಲ್ಲ. ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮು 500-600 ರೂಪಾಯಿಂದ ತಿಂಗಳಿಗೆ ಶುರು ಆಗುತ್ತೆ. ಅಫ್ಕೋರ್ಸ್ ಕವರೇಜಿಗೆ ತಕ್ಕಂಗೆ ಆ ಪ್ರೀಮಿಯಮ್ಸು ಚೇಂಜ್ ಆಗುತ್ತೆ. ಓಕೆ. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಕಾಂಪ್ರಮೈಸ್ ಆಗುವಂಥ ವಿಚಾರ ಅಲ್ಲ, ಅದನ್ನು ದಯವಿಟ್ಟು ತಗೊಳ್ಳಿ. ಮತ್ತು ಈಗ ಕೇಳ್ಬೋದು, ಎಲ್ಲಿ ತಗೊಳ್ಳೋದು ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನಲ್ಲಿ ನಾವು ಒಂದು ಲಿಂಕನ್ನು ಹಾಕಿದ್ದೀವಿ. ಆ ಲಿಂಕನ್ನು ಬಳಸ್ಕೊಂಡು ನೀವು 51 ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಯಾವುದು ಬೇಕು ಆ ಇನ್ಶೂರೆನ್ಸನ್ನು ನಿಮ್ಮ ಪ್ರೀಮಿಯಮ್ಗೆ ತಕ್ಕಂತೆ ಖರೀದಿ ಮಾಡುವಂಥ ಅವಕಾಶ ಇಲ್ಲಿ ಇದೆ ಡಿಸ್ಕ್ರಿಪ್ಷನಲ್ಲಿ. ಮತ್ತು ಆನ್ಲೈನ್ ಮೂಲಕ ನೀವು ಈಗಲೇ ಟರ್ಮ್ ಇನ್ಶೂರೆನ್ಸನ್ನು ಖರೀದಿ ಮಾಡಿದ್ರೆ 15% ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಸಂಕಷ್ಟ ಕಾಲದಲ್ಲಿ ನಿಮಗೆ ಕ್ಲೇಮ್ ಮಾಡೋದು ಹೇಗೆ, ಇನಿಷಿಯಲಿ ಏನೋ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಿಮಗೆ ಕ್ಲೇಮ್ಗೆ ಸಪೋರ್ಟ್ ಮಾಡಲಿಕ್ಕೆ ವ್ಯವಸ್ಥೆನೂ ಕೂಡ ಅವರು ಮಾಡ್ತಾರೆ. ಇನ್ನು ಹೆಲ್ತ್ ಇನ್ಶೂರೆನ್ಸನ್ನು ಆನ್ಲೈನಲ್ಲಿ ಖರೀದಿ ಮಾಡಿದ್ರೆ 25% ಡಿಸ್ಕೌಂಟ್ ಸಿಗುತ್ತೆ. 51 ಇನ್ಶೂರೆನ್ಸ್ ಕಂಪ್ನಿಗಳ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಯಾವ್ದು ಬೇಕು, ಫ್ಯಾಮಿಲಿ ಫ್ಲೋಟರ್ ಬೇಕೋ, ಸೀನಿಯರ್ ಸಿಟಿಸನ್ ಪಾಲಿಸಿಗಳು ಬೇಕೋ, ಅಥವಾ ಇಂಡಿವಿಜುವಲ್ ಹೆಲ್ತ್ ಪಾಲಿಸಿ ಬೇಕೋ, ಅದೆಲ್ಲವನ್ನು ತಿಳ್ಕೊಂಡು ನೀವು ಖರೀದಿಯನ್ನು ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. ಇನಿಷಿಯಲ್ ಕ್ಲೇಮ್ ಸಪೋರ್ಟನ್ನು ಕೂಡ ಅವರು ಕೊಡ್ತಾರೆ. ಸರ್, ಆರ್ಥಿಕ ಯಶಸ್ಸಿನ ಸೂತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ಲ, ಮೂರನೇದು ಯಾವುದು? ಮೂರನೇದೇನಪ್ಪ, ನೀವು ಶ್ರೀಮಂತಿಕೆ ಹಾದಿಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ ನಿಮಗೆ ಬರುವ ಆದಾಯದಲ್ಲಿ ಕನಿಷ್ಠ 15-20% ಉಳಿಸ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ತುಂಬ ಜನರಿಗೊಂದು ಭ್ರಮೆ ಇದೆ, ನಮಗೆ ಬರ್ತಿರೋದೇ ಸ್ವಲ್ಪ ಆದಾಯ, ಅದರಲ್ಲಿ 15-20% ಉಳಿಸೋದು ಹೇಗೆ ಅಂತ ಹೇಳಿದ್ರೆ, ನೋಡಿ, ಉಳಿತಾಯ ಇದ್ದರಷ್ಟೇ ಹೂಡಿಕೆ ಸಾಧ್ಯ, ಹೂಡಿಕೆ ಮಾಡಿದ್ರಷ್ಟೇ ಗಳಿಕೆ ಸಾಧ್ಯ. ನೀವು ಎಲ್ಲಿ ಹೂಡಿಕೆ ಮಾಡ್ತಿದ್ದೀರಿ ಅನ್ನೋದು ಒಂದು ಪಾಠ ಆದರೆ, ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂತ ಹೇಳಿದ್ರೆ ಉಳಿತಾಯ ಮಾಡ್ತಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟು. ಉಳಿತಾಯ ಇಲ್ಲದೆ ಹೂಡಿಕೆ ಇಲ್ಲ, ಹೂಡಿಕೆ ಇಲ್ಲದೆ ಗಳಿಕೆ ಇಲ್ಲ. ನೋಡಿ, ಒಂದು ಟೇಬಲನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಈಗ ನೋಡಿ, ತುಂಬ ಜನ ಜಾಸ್ತಿ ರಿಟರ್ನ್ ಸಿಕ್ಬಿಡ್ಬೇಕು, ಬೇಗ ನಾನು ಹಣ ಗಳಿಸ್ಬೇಕು ಅನ್ನೋ ಒಂದು ವರ್ಗದ ಜನ ಇರ್ತಾರೆ. ಇನ್ನು ಕೆಲವರು ಶಿಸ್ತಿಂದ ನಾನು ಹೂಡಿಕೆ ಮಾಡ್ತೀನಪ್ಪ, ನಂಗೊಂದು ವ್ಯಾಲ್ಯೂ ಕ್ರಿಯೇಟ್ ಆಗಬೇಕು ಅಂತ ಆಲೋಚನೆ ಮಾಡೋರು ಇರ್ತಾರೆ. ಈಗ ನೋಡಿ, ತಿಂಗಳಿಗೆ ನಾನು ಬರೀ 5,000 ರೂಪಾಯಿ ಉಳಿಸ್ತೀನಿ, ನಂಗೆ ಜಾಸ್ತಿ ಆದಾಯ ಇದೆ ಆದರೆ ನಾನು ಬರೀ 5,000 ರೂಪಾಯಿ ಉಳಿಸ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟರು ಇರ್ತಾರೆ. ಅವರು 18% ರಿಟರ್ನ್ ಸಿಕ್ಕಿದ್ರು ಕೂಡ 1.14 ಕೋಟಿಯನ್ನು ಗಳಿಸ್ಲಿಕ್ಕೆ 21 ವರ್ಷ ಬೇಕಾಗುತ್ತೆ. ನಾನು ಹೇಳ್ತಿದ್ದೀನಿ, ಮತ್ತೊಂದು ಸರಿ ಕೇಳಿಸ್ಕೊಳ್ಳಿ. ನನ್ನ ಹತ್ರ ಜಾಸ್ತಿ ಆದಾಯ ಇದೆ ಆದರೆ ನಾನು ಉಳಿಸೋದು 5,000, 18% ರಿಟರ್ನ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. 18% ರಿಟರ್ನ್ಸ್ ಎಷ್ಟೋ ಸತಿ ಬರಲ್ಲ. ಹಿಸ್ಟಾರಿಕಲ್ ರಿಟರ್ನ್ಸ್ ಎಷ್ಟು ಸ್ಟಾಕ್ ಮಾರ್ಕೆಟ್ದು? 12%. ಓಕೆ. ಅದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಕೆಲವರು ನಾನು 18%ವರೆಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋರು ಕೂಡ ಬರೀ 5,000 ರೂಪಾಯಿ ಹೂಡಿಕೆ ಮಾಡಿದ್ರೆ 21 ವರ್ಷ ಬೇಕಾಗುತ್ತೆ 1.14 ಕೋಟಿಯನ್ನು ಗಳಿಸ್ಲಿಕ್ಕೆ. 10,000 ರೂಪಾಯಿ ಹೂಡಿಕೆ ಮಾಡ್ತೀನಿ, ನಂಗೆ 15% ರಿಟರ್ನ್ ಸಿಕ್ಕಿದ್ರೆ ಅಂತ ಆಲೋಚನೆ ಮಾಡೋರು 19 ವರ್ಷ ಬೇಕಾಗುತ್ತೆ 1 ಕೋಟಿಯ ಗುರಿಯನ್ನು ತಲುಪಲಿಕ್ಕೆ. 20,000 ರೂಪಾಯಿ ಹೂಡಿಕೆ ಮಾಡ್ತೀನಿ ಅನ್ನೋರು 10% ರಿಟರ್ನ್ ಸಿಕ್ಕಿದ್ರು ಕೂಡ 17 ವರ್ಷಗಳಲ್ಲಿ 1 ಕೋಟಿಯ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಇನ್ನು ಏನೂ ಬೇಡಪ್ಪ, ನಂಗೆ ಖಾಲಿ ಒಂದು FD ಇಂಟ್ರೆಸ್ಟು ಅಥವಾ ಪೋಸ್ಟ್ ಆಫೀಸ್ ಇಂಟ್ರೆಸ್ಟ್ ರೇಟ್ ಅಷ್ಟೇ ಸಿಗಲಿ,
ನಾನು ತಿಂಗಳಿಗೆ ನಂಗೆ ಸ್ವಲ್ಪ ಒಂದು ಕನ್ಸಿಡ್ರೇಬಲ್ ಇನ್ಕಮ್ ಬರ್ತಿದೆ, ನಾನು 40,000 ರೂಪಾಯಿ ಹೂಡಿಕೆ ಮಾಡ್ತೀನಿ ಅನ್ನೋರಿಗೆ 13 ವರ್ಷದಲ್ಲಿ 1 ಕೋಟಿಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ನನಗೆ ದೊಡ್ಡ ದೊಡ್ಡ ರಿಟರ್ನ್ಸ್ ಬೇಕು ಅಂಥೇಳಿ ಒಂದು ಭ್ರಮೇಲಿರೋದ್ರ ಬದಲು ಹೂಡಿಕೆಯ ಪ್ರಕ್ರಿಯೆಯನ್ನು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಮಾಡಿದರೆ ರಿಟರ್ನ್ಸ್ ಚೇಂಜ್ ಮಾಡ್ಕೊಂಡು ಹೋಗೋ ಬದಲು ನೀವು ಮೊತ್ತವನ್ನು ಜಾಸ್ತಿ ಮಾಡ್ತಾ ಹೋದರೆ ಗುರಿ ಅಂದರೆ ಕೋಟಿಯ ಗುರಿಯನ್ನು ತಲುಪೋದು ಬೇಗ ಸಾಧ್ಯ ಆಗುತ್ತೆ. ಸೊ ತಾತ್ಪರ್ಯ ಏನು? ಉಳಿತಾಯ ಈ ಹಣಕಾಸಿನ ಬೆಳವಣಿಗೆಗೆ ಮತ್ತು ಒಂದು ದೊಡ್ಡ ಸಂಪತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಉಳಿತಾಯದ ತತ್ವವನ್ನು ನೀವು ಪಾಲಿಸಲೇಬೇಕು. ಆದಾಯ ಮೈನಸ್ ಉಳಿತಾಯ ಇಸ್ ಈಕ್ವಲ್ ಟು ಖರ್ಚು ಅನ್ನೋ ಒಂದು ಪ್ರಿನ್ಸಿಪಲನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು. ಸರ್, ಮುಂದಿನದು, ನಾನು ದುಡಿಯೋ ದುಡ್ಡಲ್ಲಿ ಎಷ್ಟು ಹಣವನ್ನು ನಾನು ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಫಾರ್ಮುಲಾ ಇದೆಯಾ? ಇದು ಶ್ರೀಮಂತಿಕೆಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ ಅವಿ, ಒಂದು ಪ್ರಶ್ನೆಯನ್ನು ಶ್ರೀಮಂತಿಕೆ ಹಾದಿಯಲ್ಲಿ ಸಾಗಬೇಕು ಅನ್ನೋರು ಕೇಳ್ಕೋಬೇಕಾಗುತ್ತೆ. ಏನಪ್ಪ ಅದು ಅಂತ ಹೇಳಿದ್ರೆ, ನಿಮ್ಮ ಒಟ್ಟು ಆಸ್ತಿಯಲ್ಲಿ ಕನಿಷ್ಠ 50% ಹೂಡಿಕೆ ರೂಪದಲ್ಲೇ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳ್ಕೋಬೇಕು. ಈಗ ನೋಡಿ, ನಾವು ಆಗಲೇ ಮಾತಾಡ್ತಿದ್ವಿ, ನಿಮ್ಮ ಬೈಕು, ಕಾರು, ಹೊಸ ಸ್ಮಾರ್ಟ್ಫೋನು, ಲಿವಿಂಗ್ ರೂಮ್ನಲ್ಲಿರೋ 100 ಇಂಚ್ ಟಿ ವಿ ಅಥವಾ ಈ ರೀತಿಯ ಫ್ಯಾನ್ಸಿ ಇನ್ವೆಸ್ಟ್ಮೆಂಟ್ಗಳಿರ್ತಾವಲ್ಲ, ಅವ್ಯಾವು ನಿಮ್ಮ ಹೂಡಿಕೆಗಳಲ್ಲ. ಅವೆಲ್ಲ ಡಿಪ್ರಿಷಿಯೇಟಿಂಗ್ ಅಸೆಟ್ಗಳು. ಹೂಡಿಕೆಗಳು ಅಂದ್ರೇನು? ನಾವಾಗಲೇ ಮಾತಾಡಿದ್ವಲ್ಲ, ನಿಮಗೆ ಮನೆ, ಸೈಟು, ಮ್ಯೂಚುವಲ್ ಫಂಡು, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟು ಅಥವಾ ಇನ್ವಿಟ್ಸು, ಬಾಂಡ್ಸು, ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ಸು, FD, ಇವು ರಿಯಲ್ ಇನ್ವೆಸ್ಟ್ಮೆಂಟ್ಸು. ನಿಮ್ಮ ಹೂಡಿಕೆಯಲ್ಲಿ, ಒಟ್ಟು ಹೂಡಿಕೆಯಲ್ಲಿ 50% ಹೂಡಿಕೆ ಈ ರೂಪದಲ್ಲಿ ಅಂದರೆ ಈ ರಿಯಲ್ ಅಸೆಟ್ ರೂಪದಲ್ಲಿ ಇದೆಯಾ ಅನ್ನೋದನ್ನು ನೀವು ಕೇಳ್ಕೊಳ್ಳಿ. ಒಂದು ವೇಳೆ ಇಲ್ಲ ಅನ್ನೋದಾದರೆ ಅದ್ರ ಮೇಲೆ ಫೋಕಸ್ ಮಾಡಿ. ನಾನು ಆಗಲೇ ಹೇಳಿದ್ನಲ್ಲ, ಅಪ್ಗ್ರೇಡಿಂಗು, ಹಳೆ ಸೋಫಾಗೆ ಹೊಸ ಸೋಫಾ, ಹಳೆ ಕಾರ್ಗೆ ಹೊಸ ಕಾರು, ಹಳೆ ಬೈಕ್ಗೆ ಹೊಸ ಬೈಕು, ಹಳೆ ವಾಚ್ಗೆ ಹೊಸ ವಾಚು, ಈ ಥರ. ಅಂದರೆ ನಾನು ಹೇಳ್ತಿರೋದು ತುಂಬ ರಿಜಿಡ್ ಆಗಿರಿ ಅಂತ ಅಲ್ಲ. ಬಿ ಇನ್ ದಟ್ ಪ್ರೋಸೆಸ್ ಸೋ ದ್ಯಾಟ್ ಯು ಕ್ಯಾನ್ ಕ್ರಿಯೇಟ್ ವೆಲ್ತ್. ಸುಮ್ಮನೆ ಒಂದು ಫ್ಯಾನ್ಸಿಯಾಗಿ ಬದುಕೋದು, ಬಣ್ಣದ ಬದುಕಿಂದ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಗಲ್ಲ. ಆರ್ಥಿಕವಾಗಿ ಸುಭದ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಣ್ಣದ ಬದುಕನ್ನು ಅನುಭವಿಸ್ಬೇಡಿ ಅಂತ ನಾನು ಹೇಳ್ತಿಲ್ಲ, ಇತಿಮಿತಿಯಲ್ಲಿ ಅದನ್ನು ಸಾಗಿಸಿ. ಆವಾಗ ನಿಮಗೆ ಜಾಸ್ತಿ ಕಾಲ ರಿಯಲ್ ಬಣ್ಣದ ಬದುಕನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಿನ್ಸಿಪಲ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಒಟ್ಟು ಆಸ್ತಿಯಲ್ಲಿ ಕನಿಷ್ಠ 15% ಹಣ ನಗದಿನ ರೂಪದಲ್ಲಿ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ನಾವಾಗಲೇ ಒಂದು ಪಾಯಿಂಟ್ ಹೇಳಿದ್ವಿ, ಎಮರ್ಜೆನ್ಸಿ ಫಂಡ್ ಅನ್ನೋದು ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಿಮಗೆ ಏನೋ ಅಚಾತುರ್ಯ ಆದಾಗ ತಕ್ಷಣಕ್ಕೆ ಹಣ ಬೇಕಾಗುತ್ತೆ. ನೀವು ಎಲ್ಲ ಹೂಡಿಕೆಗಳನ್ನ ತೊಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋದು, ಅಥವಾ ಮ್ಯೂಚುವಲ್ ಫಂಡಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕೋದು, ಅಥವಾ ದೀರ್ಘಾವಧಿ FDಗಳಲ್ಲಿ ಹಾಕೋದು ಮಾಡಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಬೇಕಾದಾಗ ಹಣ ಸಿಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಹೂಡಿಕೆಯ ಮೊತ್ತದಲ್ಲಿ 100 ರೂಪಾಯಿ ನಿಮ್ಮ ಹತ್ರ ಹೂಡಿಕೆಗೆ ಇದೆ ಅಂತ ಹೇಳಿದ್ರೆ, 15% ಹಣವನ್ನು ನಗದು ರೂಪದಲ್ಲೇ ನೀವು ಹೂಡಿಕೆ ಮಾಡಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಈಗ ಒಂದು ಸೈಟ್ ತೊಗೊಂಡ್ಬಿಟ್ಟಿರ್ತೀರಿ, ಅದನ್ನು ಲಿಕ್ವಿಡೇಟ್ ಮಾಡೋಕ್ಕೆ ಎಷ್ಟೋ ಸತಿ 1 ವಾರದಲ್ಲೂ ಆಗ್ಬೋದು, 1 ವರ್ಷನೂ ಹಿಡಿಬೋದು. ಒಂದು ಜಮೀನು ತೊಗೊಂಡಿರ್ತೀರಿ, ಅದು ಒಳ್ಳೆ ಅಸೆಟ್ಟೆ, ಆದರೆ ಅದನ್ನು ತಕ್ಷಣಕ್ಕೆ ನೀವು ಮಾರಬೇಕು, ಲಿಕ್ವಿಡೇಟ್ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಒಟ್ಟು ಅಸೆಟ್ಸಲ್ಲಿ ಮಿನಿಮಮ್ 15% ಅಸೆಟ್ಸು ನಗದಿನ ರೂಪದಲ್ಲಿ ಬೇಕಾದಾಗ ಹಿಂಗೆ ದುಡ್ಡು ಸಿಗುವಂಥ ಹೂಡಿಕೆಗಳು ಇರಬೇಕು ಅನ್ನೋದು ಈ ಮಾತಿನ ತಾತ್ಪರ್ಯ. ಮತ್ತು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಳಕೆ 30%ಕ್ಕಿಂತ ಕಡಿಮೆ ಇದೆಯಾ? ಈಗ ನೋಡಿ, ಕ್ರೆಡಿಟ್ ಕಾರ್ಡ್ ಹೆಂಗೆ ಅಂತ ಹೇಳಿದ್ರೆ, ಅದು ಇರೋ ತನಕ ಸ್ವೈಪ್ ಮಾಡ್ತಾನೆ ಇರ್ತಾರೆ ಎಷ್ಟೋ ಜನ. ಕ್ರೆಡಿಟ್ ಕಾರ್ಡನ್ನು ನಾವು ತುಂಬ ಎಚ್ಚರಿಕೆಯಿಂದ ಬಳಸಿದರೆ ಅದು ನಿಜವಾಗ್ಲೂ ಒಳ್ಳೆ ಟೂಲು. ಆದರೆ ನಾವು ಅದನ್ನು ಒಂದು ರೀತಿ ATM ಮಷಿನ್ ಥರ ಬಳಸಿದರೆ ಅದು ಬ್ಯಾಡ್ ಟೂಲ್ ಆಗುತ್ತೆ. ಈಗ 1 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇದೆ ಅಂತ ಹೇಳಿದ್ರೆ, ನಮ್ಮ ಖರ್ಚು 30,000 ರಿಂದ 35,000 ದಾಟಬಾರ್ದು ಒಂದು ಕ್ರೆಡಿಟ್ ಕಾರ್ಡ್ ಸೈಕಲ್, ಅಂದರೆ ಯೂಶಲಿ 1 ತಿಂಗಳಿಗೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಕ್ರೆಡಿಟ್ ಕಾರ್ಡ್ ಇದೆ ಅಂತ ಹೇಳಿ ಎಲ್ಲ ಲಿಮಿಟ್ನು ಯೂಸ್ ಮಾಡಿದರೆ ನಾವು ಸಾಲದ ಶೂಲಕ್ಕೆ ಸಿಗ್ತೀವಿ, ಬಿಟ್ಟರೆ ಅದರಿಂದ ಹೆಚ್ಚೇನು ಲಾಭ ಆಗಲ್ಲ. ಕ್ರೆಡಿಟ್ ಕಾರ್ಡ್ ಅನ್ನೋದು ನಮ್ಮದಲ್ಲದ ದುಡ್ಡು ಅನ್ನೋದರ ಅರಿವು ನಮಗೆ ಇರಬೇಕು. ಇನ್ನು ನಿಮ್ಮ ತಿಂಗಳ ಸಾಲ ನೀವು ಬೆಳಿಬೇಕು ಅಂತ ಹೇಳಿದ್ರೆ, ನಿಮ್ಮ ಸಾಲಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಯಾಕೆ ಇದು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಸಾಲ ಮಿತಿ ಮೀರಿದರೆ ಸಾಲ ನಮ್ಮನ್ನು ನಿಯಂತ್ರಣ ಮಾಡಲಿಕ್ಕೆ ಶುರು ಮಾಡುತ್ತೆ.
ಈಗ 100 ರೂಪಾಯಿ ನಿಮ್ಮ ಆದಾಯ ಅಂತ ಅಂದ್ಕೊಂಡ್ರೆ ನಿಮ್ಮ ಸಾಲದ EMIನ ಒಟ್ಟು ಮೊತ್ತ, ನೀವು ಕಾರ್ ಸಾಲ ತೊಗೊಂಡ್ರಿ, ಪರ್ಸ್ನಲ್ ಲೋನ್ ತೊಗೊಂಡ್ರಿ ಅಥವಾ ಹೋಮ್ ಲೋನ್ ತೊಗೊಂಡ್ರಿ, ಈ ಎಲ್ಲ ಸಾಲಗಳ ಒಟ್ಟು ಮೊತ್ತ 35 ರೂಪಾಯಿ ದಾಟಬಾರ್ದು. ನಿಮ್ಮ ಹತ್ರ 100 ರೂಪಾಯಿ ಆದಾಯ ಇದೆ ಅಂತ ಹೇಳಿದ್ರೆ 35 ರೂಪಾಯಿಗಿಂತ ಜಾಸ್ತಿ ಸಾಲವನ್ನು ಮಾಡಬಾರ್ದು ಅಥವಾ ಸಾಲದ ಬಾಪ್ತಿಗೆ ಅದು ಹೋಗಬಾರ್ದು. ಹೋದರೆ ಏನಾಗುತ್ತೆ ಅಂತೇಳಿ ನೀವು ಕೇಳ್ಬೋದು. ನೀವು 100 ರೂಪಾಯಿ ದುಡಿತಿರ್ತೀರಿ, ಓಕೆ, 80 ರೂಪಾಯಿನ ನೀವು ಸಾಲ ಮಾಡಿಕೊಂಡ್ರೆ ನೀವು ಜೀವನ ಹೆಂಗೆ ಮಾಡ್ತೀರಿ? ಹೂಡಿಕೆ ಹೆಂಗೆ ಮಾಡ್ತೀರಿ? ರಿಟೈರ್ಮೆಂಟ್ ಪ್ಲಾನಿಂಗ್ ಹೆಂಗೆ ಮಾಡ್ತೀರಿ? ನಿಮ್ಮ ಮಕ್ಕಳು ಓದಿಗೆ ನೀವು ಹೆಂಗೆ ಹೂಡಿಕೆ ಮಾಡ್ತೀರಿ? ಇದಕ್ಕೆ ಅವಕಾಶವೇ ಆಗಲ್ಲ. ಸೊ ಹಾಗಾಗಿ ಸಾಲವನ್ನು ನಿಯಂತ್ರಣದಲ್ಲಿಡಬೇಕು, ಒಳ್ಳೆ ಸಾಲಗಳನ್ನು ಮಾಡಬೇಕು. ಒಳ್ಳೆ ಸಾಲ ಅಂದ್ರೇನು? ಅಸೆಟ್ ಕ್ರಿಯೇಟಿಂಗ್ ಸಾಲಗಳು. ಅಂದರೆ ಸೈಟು, ಮನೆ ಖರೀದಿ, ಶಿಕ್ಷಣ ಸಾಲ ಅಥವಾ ಕಮರ್ಷಿಯಲ್ ವೆಹಿಕಲನ್ನು ತೆಗೆದುಕೊಂಡು ಜೀವನ ಕಟ್ಕೊಳ್ಳೋಕೆ ಸಾಲ, ಆಟೋ ತೆಗೆದುಕೊಂಡು ಜೀವನ ಕಟ್ಕೊಳ್ಳೋಕೆ ಸಾಲ, ಈ ಥರದ ಅಥವಾ ಒಂದು ಸಣ್ಣ ಉದ್ಯಮವನ್ನು ಶುರು ಮಾಡಲಿಕ್ಕೆ ಬಿಸ್ನೆಸ್ ಲೋನು, ಇವೆಲ್ಲ ಒಳ್ಳೆ ಸಾಲಗಳು. ಓಕೆ, ಶೋಕಿ ಮಾಡೋಕ್ಕೆ ತಗೊಳ್ಳುವಂಥ ಸಾಲಗಳು ಕೆಟ್ಟ ಸಾಲಗಳು. ಅವನ್ನ ನೀವು ಆದಷ್ಟು ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆ, ಮನೆಗಾಗಿ ಮಾಡುವ ಖರ್ಚು ಆದಾಯದ 30% ಒಳಗೆ ಇರಲಿ. ಏನಪ್ಪ ಮನೆಗೆ ಮಾಡೋ ಖರ್ಚು ಅಂತ ಹೇಳಿದ್ರೆ ಬಾಡಿಗೆ ಇರ್ಬೋದು, EMI ಇರ್ಬೋದು, ಸೊಸೈಟಿ ಮೇಂಟೆನೆನ್ಸು, ಪ್ರಾಪರ್ಟಿ ಟ್ಯಾಕ್ಸು, ಇವೆಲ್ಲವೂ ನಿಮ್ಮ ಒಟ್ಟು ಆದಾಯದ ತಿಂಗಳ ಆದಾಯದ 30%ಕ್ಕಿಂತ ಒಳಗಡೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಿಮ್ಮ ಹತ್ರ ಅಡಿಷ್ನಲ್ ಇನ್ಕಮ್ ಬಂದಾಗ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ, ನೀವು 9% ಬಡ್ಡಿ ದರದಲ್ಲಿ 20 ವರ್ಷಗಳ ಅವಧಿಗೆ 50 ಲಕ್ಷ ಹೋಮ್ ಲೋನ್ ತಗೊಂಡ್ರೆ ನೀವು ಬ್ಯಾಂಕಿಗೆ ಮರುಪಾವತಿ ಮಾಡಬೇಕಾಗಿರುವಂಥ ಮೊತ್ತ 1,08,00,000. ಆದರೆ ಒಂದು ಸಣ್ಣ ಟ್ರಿಕ್ಕನ್ನು ಬಳಸಿ. ಅಂದರೆ ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನೀವು ಖರ್ಚಲ್ಲಿ ಮಿತಿ ಇಟ್ಕೊಂಡಾಗ ನೀವು ಸಣ್ಣ ಟ್ರಿಕ್ಕನ್ನು ಬಳಸ್ಕೊಂಡು ವರ್ಷಕ್ಕೆ ಕೇವಲ 1 ಲಕ್ಷ ರೂಪಾಯಿಯನ್ನು ಅಡಿಷ್ನಲ್ ಆಗಿ ಪೇ ಮಾಡ್ತಾ ಹೋದರೆ ಆ ಸಾಲ 20 ವರ್ಷಗಳ ಬದಲಿಗೆ 14 ವರ್ಷದಲ್ಲೇ ತೀರುತ್ತೆ. ಅಷ್ಟೇ ಅಲ್ಲ, 20 ಲಕ್ಷ ರೂಪಾಯಿ ಬಡ್ಡಿ ಉಳಿತಾಯ ಆಗುತ್ತೆ. ಹಾಗಾಗಿ ಏನನ್ನು ಹೇಳ್ತಿದ್ದೀವಪ್ಪ ಅಂತ ಹೇಳಿದ್ರೆ, ಮನೆಗಾಗಿ ಮಾಡುವ ಖರ್ಚು ಆದಾಯದ 30% ಇದ್ದರೆ ಈ ರೀತಿ ಹೋಮ್ ಲೋನನ್ನು ಕ್ಲೋಸ್ ಮಾಡಿಕೊಂಡು ಬಡ್ಡಿನೂ ಉಳಿಸ್ಕೋಬೋದು, ಸಾಲನೂ ಬೇಗ ತೀರಿಸ್ಕೋಬೋದು. ಈಗ ಎಷ್ಟೋ ಜನರ ಜೀವನ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಕೆಲಸಕ್ಕೆ ಸೇರ್ಕೊಂಡೆ, ಸಾಲ ಮಾಡಿದೆ, ಮನೆ ಕಟ್ಟಿದೆ, ಇನ್ನು ಸಾಲ ತೀರಿಸ್ತಿದ್ದೀನಿ, ಮುಂದಿನ ವರ್ಷ ರಿಟೈರ್ಮೆಂಟ್ ಆಗುತ್ತೆ. ಅಂಥ ಸ್ಥಿತಿ ತಂದುಕೋಬೇಡಿ. ಅದು ನಿಮ್ಮಿಂದ ಮನೆ ತೆಗೆದುಕೊಂಡಂಥ ಖುಷಿಯನ್ನೇ ಕಸ್ಕೊಂಡ್ಬಿಡುತ್ತೆ. ಸಾಲ ಮಾಡುವಾಗ ಪ್ಲ್ಯಾಂಡ್ ಆಗಿ ನಿಮಗೆ ಸಾಧ್ಯನಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಮಾಡಿ. ಇನ್ನು ತುಂಬ ಭಾರತದಲ್ಲಿ ಮೋಸ್ಟ್ ಇಗ್ನೋರ್ಡ್ ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಪಾಯಿಂಟು, ಶ್ರೀಮಂತಿಕೆ ಹಾದಿಯಲ್ಲಿ ನಾವು ಜೀವನದ ಕೊನೆವರೆಗೂ ಸಂಧ್ಯಾಕಾಲದಲ್ಲೂ ನಾವು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ, ನಮ್ಮ ನಿವೃತ್ತಿ ಜೀವನಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಾ ಅನ್ನೋದು. ಹೇಗೆ ಪ್ಲ್ಯಾನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈಗ ಯಾಕೆ ನಿವೃತ್ತಿ ಜೀವನಕ್ಕೆ ಪ್ಲ್ಯಾನ್ ಮಾಡಬೇಕಪ್ಪ ಅನ್ನೋ ಪ್ರಶ್ನೆ ಬರುತ್ತೆ. ಎಷ್ಟೋ ಜನ ನನ್ನ ಮಗನೇ ನನ್ನ ರಿಟೈರ್ಮೆಂಟ್ ಪ್ಲ್ಯಾನಿಂಗು, ನನ್ನ ಮಗಳೇ ನನ್ನ ರಿಟೈರ್ಮೆಂಟ್ ಪ್ಲ್ಯಾನಿಂಗು ಅಂತ ಅವರಿಗೆ ಅವರದ್ದೇ ಆದ ಚಾಲೆಂಜ್ಗಳು, ಅವರಿಗೆ ಅವರದ್ದೇ ಆದ ಸವಾಲುಗಳು. ಇವಾಗಂತೂ AI ಮತ್ತೊಂದು ಮಗದೊಂದು ಅಂಥೇಳಿ ಕೆಲಸಗಳು ಹೋಗ್ತಿದ್ದಾವೆ. ಎಷ್ಟೋ ಪ್ರೈವೇಟ್ ಕೆಲಸಗಳಲ್ಲಿ ನಿಮ್ಗೆ ರಿಟೈರ್ಮೆಂಟ್ ಫಂಡ್ ಅನ್ನೋ ಕಾನ್ಸೆಪ್ಟೇ ಇರಲ್ಲ, ನಾವೇ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ಸರ್ಕಾರದಲ್ಲಾದರೆ ಒಂದು NPS ಅಥವಾ ಪೆನ್ಷನ್ನು ಏನೋ ಒಂದು ಬರುತ್ತೆ. ಪ್ರೈವೇಟ್ ಉದ್ಯೋಗಿಗಳು ಅದೆಲ್ಲಿರುತ್ತೆ, ಅಥವಾ ಬಿಸ್ನೆಸ್ ಮಾಡೋರಿಗೆ ಅದೆಲ್ಲಿರುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರು ಹೆಂಗೆ ಕಾರ್ಪಸನ್ನು ಬಿಲ್ಡ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ರಿಟೈರ್ಮೆಂಟ್ಗೆ ನೀವು 30 ವರ್ಷ ನಿಮಗೆ ಈ ವಯಸ್ಸು ಅಂತ ಹೇಳಿದ್ರೆ, ಈಗ ನಿಮ್ಮ ವಾರ್ಷಿಕ ಸಂಬಳದ 1 ಪಟ್ಟನ್ನು ನಿಮ್ಮ ರಿಟೈರ್ಮೆಂಟ್ ಫಂಡಲ್ಲಿ ನೀವು ಈಗ ಆಲ್ರೆಡಿ ಇಟ್ಕೊಂಡಿರಬೇಕು. ನಿವೃತ್ತಿ ಜೀವನಕ್ಕೆ ಉಳಿತಾಯ ಅಂತೇಳಿ 40 ವರ್ಷಕ್ಕೆ ನಿಮ್ಮ ವಾರ್ಷಿಕ ಸಂಬಳದ 3 ಪಟ್ಟು. ಈಗ 10 ಲಕ್ಷ ಇದೆ ಅಂತ ಹೇಳಿದ್ರೆ ವಾರ್ಷಿಕ ಸಂಬಳ, ನಿಮ್ಮ ಹತ್ರ 30 ಲಕ್ಷ ರಿಟೈರ್ಮೆಂಟ್ ಕಾರ್ಪಸ್ಸು ಇರಬೇಕು 40 ವರ್ಷಕ್ಕೆ. 50 ವರ್ಷಕ್ಕೆ ನಿಮ್ಮ ವಾರ್ಷಿಕ ಸಂಬಳದ 6 ಪಟ್ಟು, 60 ವರ್ಷಕ್ಕೆ ನಿಮ್ಮ ವಾರ್ಷಿಕ ಸಂಬಳದ 8 ಪಟ್ಟು. ಇದೊಂದು ಯಾರ್ಡ್ ಸ್ಟಿಕ್ ಅಷ್ಟೇ, ಇದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಅಲ್ಲ. ಸೊ ನಾವು ಏನಕ್ಕೆ ಇದನ್ನೆಲ್ಲ ಹೇಳ್ತೀವಿ ಅಂತ ಹೇಳಿದ್ರೆ, ಹಣಕಾಸು ಸ್ವಾತಂತ್ರ್ಯ ಅಥವಾ ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದು ಇಟ್ಸ್ ಅ ಪ್ರಾಸೆಸ್. ವೆಲ್ತ್ ಬಿಲ್ಡಿಂಗ್ ಅನ್ನೋದು ಒಂದು ಪ್ರಾಸೆಸ್. ಈ 8 ಹಂತಗಳಲ್ಲಿ ನೀವು ಎಲ್ಲಿದ್ದೀರಿ ಹಣಕಾಸಿನ ಸ್ಥಿತಿಯಲ್ಲಿ ಅಥವಾ ಆದಾಯದ ಸ್ಥಿತಿಯಲ್ಲಿ ಅನ್ನೋದು ತಿಳ್ಕೊಂಡು, ಜೊತೆಗೆ ನಾವು ಹೇಳಿದ 9 ಸ್ಟೆಪ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಆರ್ಥಿಕವಾಗಿ ಸುಧಾರಣೆಯನ್ನು ಕಾಣಲಿಕ್ಕೆ ಸಾಧ್ಯ ಅಂತೇಳಿ ನಾನು ಹೇಳ್ತೀನಿ. ಓಕೆ, ವೆರಿ ನೈಸ್ ಸರ್. ಸೊ ಯಾವ ಹಂತದಲ್ಲಿ ಇದ್ದೀವಿ, ಎಲ್ಲಿಗೆ ಹೋಗಬೇಕು, ಈ ಎರಡಕ್ಕೂ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀರಿ. ಇದನ್ನು ಜನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ ಅಂತ ನನಗಂತೂ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಭಿ.
ಸೊ ನೀವು ಯಾವ ಹಂತದಲ್ಲಿದ್ದೀರಿ, ನಿಮ್ಮ ಟಾರ್ಗೆಟ್ ಏನು, ಹೇಗೆ ಪ್ಲಾನ್ ಮಾಡ್ಕೊಳ್ತಿದ್ದೀರಿ, ನಿಮಗೆ ಏನಾದರೂ ಡೌಟ್ಗಳಿದ್ರೆ ದಯಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗೆ ನಾವಿಷ್ಟು ಏನು ಡಿಸ್ಕಸ್ ಮಾಡಿದ್ದೀವಿ ಅದಕ್ಕೆ ತಕ್ಕ ಹಾಗೆ ನಿಮಗೆ ಉತ್ತರಿಸೋ ಪ್ರಯತ್ನವನ್ನ ಖಂಡಿತ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.